ಗಂಗಾ ಸ್ನಾನ ಮಾಡಿದ್ದೆ ಅಧಿಕ ಮಾಸದಲ್ಲಿ ದೀಪದಾನ ಕೊಟ್ಟಿದ್ದೆ ಅಂತ 30 ಅಧಿಕ ಮಾಸ ಆಗಿದೆ. ಅಂದ್ರೆ ಹೇಳ್ತಾ ಇರ್ಬೋದು, ಧರ್ಮ ಚರತಿ ಕೀರ್ತನ. ಮಾಡಿದ್ದು ಒಂದು ಬಾಯಲ್ಲಿ ಅಕ್ಷರ ಬಂದುಬಿಟ್ರೆ ಸಾಕು, ಮಾಡಿದ್ದು ಸಂಪೂರ್ಣವಾಗಿ. ಅದಕ್ಕೆ ಹೇಳಿದ್ದು, ನಾವು ಮಾಡಿದ್ರಿಂದ ಪುಣ್ಯ ಬಂತೋ ಪಾಪ ಬಂತೋ ಅಂತ ಆಲೋಚನೆ. ಎಲ್ಲ ಊಟಕ್ಕೆ ಹೋಗಿದ್ವಿ ನಾವು, ಯಾರ್ದೋ ಮನೆಗೆ ಊಟಕ್ಕೆ ಹೋಗಿದ್ವಿ. ಅಡಿಗೆ ಹೇಗಿದೆ ಅಂತ ಕೇಳ್ತಾರೆ ನಮ್ಮ ಫ್ರೆಂಡೆ. ಉಪ್ಪು ಇಲ್ಲ, ಹುಳಿ ಇಲ್ಲ, ಖಾರ ಇಲ್ಲ, ಏನ್ ಮಾಡ್ತಿದ್ದೆ ಮಾರಾಯ ಅಡಿಗೆ. ಮಾಡಕ್ ಹೋಗ್ಬಾರ್ದಂತೆ. ಮಲೆ ಮೇಲಿಂದ ದೇವರಿಗೆ ನೈವೇದ್ಯಕ್ಕೆ ಯಾವಾಗ ಹೋಯ್ತು, ದೇವರ ಶ್ರೀ ತುಳಸಿ ಶ್ರೀ ತೀರ್ಥ ಯಾವಾಗ ಅದಕ್ಕೆ ಬಿತ್ತು, ನಮ್ ಎಲೆ ಯಾವಾಗ ಬಿತ್ತು, ದೇವರು ನೋಡಿದ್ದನ್ನ ನಾನ್ ತಿಂತಾ ಇರೋದು. ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ, ಉಪ್ಪಾಕಿ ಸ್ವಲ್ಪ ಅಂತ ಬಿಡೋದು. ಅದಕ್ಕೆ ಅನ್ನೋದು, ದೇವರ ನೈವೇದ್ಯಕ್ಕೆ ಅಂತ 2 ಆಂಬುಡೆ ಬೋಂಡೆ ಮಾಡಿದ್ದೆ, ಅದನ್ನ ಹಾಕ್ಬಿಟ್ಟಿಲ್ಲ, ಬೇರೆ ಪ್ರತ್ಯೇಕ ಮಾಡ್ಕೊಡ್ತೀನಿ. ಹೇಳಿದ್ದು, ನಾವು ಮಾಡಿದ ಸಮಾರಾಧನೆಗಳು, ನಾವು ಮಾಡಿದ ಧರ್ಮ ಕಾರ್ಯಗಳು ನಮಗೆ 100% ಪುಣ್ಯಗಳನ್ನ ಕೊಡ್ತಾ ಇದೆಯಾ ಅಂತ ಆಲೋಚನೆ ಮಾಡಿದ್ರೆ, ಮತ್ತೆ ನೈವೇದ್ಯ ಮಾಡಿದ್ದು ಪದಾರ್ಥ ಅಲ್ಲೇ ಬಿದ್ದಿರುತ್ತೆ. ಕೆಲವು ಸಲ ಅರ್ಜೆಂಟ್ ಅಲ್ಲಿ ಮಿಕ್ಸೇ ಮಾಡಿರಲ್ಲ, ಹೌದಾನೆ? ದೇವರ ನೈವೇದ್ಯಕ್ಕೆ ಹೋಗಿ ಬಂದ ಮೇಲೆ ಅದು ಖಾರ ಇರ್ಲಿ, ಉಪ್ಪಿರ್ಲಿ, ಹುಳಿ ಇರ್ಲಿ, ಎಲೆ ಮುಂದೆ ಕೂತ್ಕೊಂಡು ತಿನ್ಕೊಂಡು ಬರ್ತಾ ಇರ್ಬೇಕು. ಕುರು ಕರ್ಮ ಎಂಥ ಮಹಾನುಭಾವ ಅವನು. ಅವನ ಯೋಗ್ಯತೆಯನ್ನ ಪರೀಕ್ಷೆ ಮಾಡಬೇಕು ಅಂತ ಇಂದ್ರದೇವರು ಬರ್ತಾರೆ, ಅವನ ಕೈ ಸೀಳ್ತಾರೆ, ರಕ್ತ ಬರ್ಲಿಲ್ವಂತೆ. ಧರ್ಮದ ಬೀಜ ಕೆಳಗೆ ಬಿತ್ತು, ಧರ್ಮದ ಬೀಜ ಕೆಳಗೆ ಬಿತ್ತು. ಅಂಥ ಧರ್ಮಿಷ್ಠನಾದ ಮಹಾನುಭಾವ ನೋಡಿ. ಅಂತಹವನ ಮನೆಯಲ್ಲಿ ಕಲಿ ಹುಟ್ಟು ಬಂದ. ಭಗವತ್ ಸಂಕಲ್ಪ ಯಾವಾಗ ಹೇಗೆ ಏನಾಗತ್ತೆ ಗೊತ್ತಿಲ್ಲ. ತ್ರಿಕಾಲ ಸಂಧ್ಯಾ ವಂದನೆ, ತ್ರಿಕಾಲ ಸ್ನಾನ, ಅವಗಾಹನ ಸ್ನಾನ ಅಲ್ಲದೆ ಬೇರೆ ಸ್ನಾನನೇ ಮಾಡ್ತಾ ಇರುವುದಿಲ್ಲ ಮನೆಗಳಲ್ಲಿ ಗೃಹಸ್ಥರು. ಅವರ ಮನೆಯಲ್ಲಿ ದೇವರ ಪೆಟ್ಟಿಗೆ ಇದೆ ಅಂತಾನೆ ಗೊತ್ತಿಲ್ಲ, ಅಂತವರೆಲ್ಲ ಹುಟ್ಟು ಬಂದ್ಬಿಡ್ತಾರೆ. ಏಕಾದಶಿ ಅಂತಂದು ಮಾತ್ರಕ್ಕೆ ದಶಮಿ ಬೆಳಗ್ಗೆ ಮಧ್ಯಾಹ್ನ ಪಾತ್ರೆ ತೊಳೆದಿಟ್ಟು ಬಿಟ್ರೆ, ಇನ್ ದ್ವಾದಶಿ ಬೆಳಗ್ಗೆನೆ ತೆಗೆಯೋದು ಪಾತ್ರೆ ಅನ್ನುವವರ ಮನೆಯಲ್ಲಿ ಏಕಾದಶಿ ಅನ್ನ ಮಾಡಿಕೊಂಡು ತಿನ್ನೋಂತವ್ರು ಬರ್ತಾರೆ. ಆದ್ದರಿಂದ ನಾವು ಮಾಡಿದ ಪುಣ್ಯ ಪಾಪಗಳು ನಮ್ಮ ಹಿಂದೆನೆ ಬರುತ್ತೆ, ನಮ್ಮನ್ನ ಫಾಲೋ ಮಾಡ್ಕೊಂಡು ಬರುತ್ತೆ. ಅಂಥ ಧ್ರುವರಾಜರು, ದೇವರು ನೋಡಿದವರು, ವೇನ ಬಂದ ಮಹಾಪಾಪಿಷ್ಟ ಹಿರಣ್ಯಕ ಪ್ರಹ್ಲಾದರಾಜರು ಬಂದ್ರು. ಭಗವಂತನ ಸಂಕಲ್ಪ, ಭಗವಂತನ ವ್ಯಾಪಾರ ಏನಿರತ್ತೆ, ಏನಾಗುತ್ತೆ. ನಿನ್ನ ಮಹಿಮೆ ಅಪಾರ ಸ್ವಾಮಿ, ನನಗಿವಾಗ ಈ ಯೋಗ್ಯತೆಯನ್ನು ಕೊಟ್ಟಿದ್ದಿ, ನಾನು ಸಾಯೋ ತನಕ ಇದೇ ಸಾಧನೆಯನ್ನು ಮಾಡಿಸು ಜೀವನದಲ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಗುರುಮಾಂ ತತ್ವಶಾಸ್ತ್ರಸ್ಯ ಸದಾ ವೃತ್ತಿರತಂ ಹರೇ. ನನ್ನ ಮೇಲೆ ನಿನಗೇನಾದ್ರೂ ಕಾರುಣ್ಯ ಇದ್ರೆ ತತ್ವಶಾಸ್ತ್ರವನ್ನ ಕಿವಿಗೆ ಯಾವಾಗಲೂ ಬಿಡುತ್ತಾ ಇದೆ. ನಾನು ಮಾಡಿದ ಯಾವುದಾದ್ರೂ ಸ್ನಾನ, ದಾನ, ಜಪ, ಪಾರಾಯಣ ನಿನಗೇನಾದ್ರೂ ಸಂತೋಷ ಆಗಿದ್ರೆ ನನಗೆ ಮಧ್ವಶಾಸ್ತ್ರದಲ್ಲಿ ಆಸಕ್ತಿಯನ್ನು ಆದಿರಾಜರದೇ ಕೈ ಏನಕ್ಕಿರ್ಬೇಕು. ಕರೋ ತದರ್ಚನೆ ನಿತ್ಯಂ ಸುಖ ತೀರ್ಥಸ್ಯ ಲೇಖನೆ. ಆಚಾರ್ಯನ ಗ್ರಂಥ, ಟೀಕಾಕೃತ್ಪಾದನ ಗ್ರಂಥ, ಮಹಾನುಭಾವರ ಟಿಪ್ಪಣಿ ಗ್ರಂಥಗಳನ್ನೆಲ್ಲ ನನಗೆ ಬರೆಯುವಲ್ಲಿ ಆಸಕ್ತಿಯನ್ನು ಕೊಡು ಅಂತ ದೊಡ್ಡವರು ಪ್ರಾರ್ಥನೆಯನ್ನು ಮಾಡ್ತಾರೆ. ಇಂಥ ದೃಷ್ಟಿಯಲ್ಲಿ ಕುರು ಮಹಾರಾಜ ಬರ್ತಾನೆ. ಆ ಕುರು ಮಹಾರಾಜ ನಿರ್ಮಾಣ ಮಾಡಿದಂತಹ ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರ ಯಾವುದು? ಕುರುಕ್ಷೇತ್ರ. ಅದು ಧರ್ಮಕ್ಷೇತ್ರ ಅಂತ ಆಗ್ಬಿಡ್ತು. ಆ ಕುರುಕ್ಷೇತ್ರದಲ್ಲೇ ಪರಶುರಾಮ ದೇವರು, ಈ ಚಂದ್ರವಂಶದಲ್ಲೇ ಗಾಧಿ ಅಂತ ಒಬ್ಬ ರಾಜ ಬರ್ತಾನೆ. ಆ ಗಾಧಿ ಎನ್ನುವ ರಾಜ, ಅವನ ಹೆಂಡತಿಯ ತಾಯಿ ಸತ್ಯವತಿ, ಅವಳ ಗಂಡ ರುಚಿಕ, ಅವನು ಭಾರ್ಗವ ಗೋತ್ರದಲ್ಲಿ ಬಂದಿರತಕ್ಕಂತಹ ವ್ಯಕ್ತಿ. ಈ ಗಾಧಿ ಮಹಾರಾಜನಿಗೆ ಆ ಹೆಂಡತಿ ಹೇಳ್ತಾನೆ, ಅಮ್ಮ ನೀನು ಹೋಗು, ಅಪ್ಪನ ಮನೆಗೆ ಹೋಗು. ಋಷಿ ಅವರು ಅಭಿಮಂತ್ರಣ ಮಾಡಿಕೊಡ್ತಾರೆ ಚರುವನ್ನ, ಒಳ್ಳೆ ಕ್ಷತ್ರಿಯ ಮನೆಗೆ ಬರ್ಲಿ ಅಂತ ಚರು ಇಸ್ಕೊಳ್ಬಾ ಅಂತಂದಾಗ ಚರು ಅಭಿಮಂತ್ರಣೆ ಮಾಡಿಕೊಡ್ತು. ಅದರಲ್ಲಿ ಅಮ್ಮ ಮಗಳಿಗೆ ಕಾಂಪಿಟೇಷನ್ ಬಂತು. ಆ ಸತ್ಯವತಿ ಇದೇದಿಗೂ ಗಾಧಿ ಹೆಂಡತಿ. ಗಾಧಿ ಬೇರೆ ಯಾರೋ ಅಲ್ಲ, ಇಂದ್ರದೇವರೇ ಗಾಧಿಯಾಗಿ ಅವತಾರ ಮಾಡಿದ್ದೀನಿ. ಚರು ಕ್ಷತ್ರಿಯ ಚರುವನ್ನ ಬ್ರಾಹ್ಮಣರು ತಿಂದು, ಬ್ರಾಹ್ಮಣ ಚರುವನ್ನ ಕ್ಷತ್ರಿಯರು ತಿಂದು. ರುಚಿಕರಿಗೆ ಗೊತ್ತಾಯ್ತು, ಎಂಥ ಅನ್ಯಾಯ ಮಾಡಿದ್ರು, ನಾನ್ ವ್ಯತ್ಯಾಸ ಮಾಡ್ಲಿಕ್ಕೆ ಹೋಗ್ತೀರಾ ಚರುವನ್ನ? ಯಾರ ಮನೆಯಲ್ಲಿ ಬ್ರಾಹ್ಮಣ ಬರಬೇಕು ಅಲ್ಲಿ ಕ್ಷತ್ರಿಯ ಬರ್ತಾರೆ,
ಎಲ್ಲಿ ಕ್ಷತ್ರಿಯ ಬರಬೇಕೋ ಅಲ್ಲಿ ಬ್ರಾಹ್ಮಣ ಬರ್ತಾನೆ ಎಂದಾಗ ಸತ್ಯವತಿ ಅಂತಾಳೆ, ಎಂತ ಯಜ್ಞಯಾಗಾದಿಗಳನ್ನ ಮಾಡಿದವರ ಮನೆಯಲ್ಲಿ ಕೊಲ್ಲುವಂತಹ ವ್ಯಕ್ತಿ ಬರೋದ್ ಬೇಡ, ಬರೋದಾದ್ರೆ ಮೊಮ್ಮಗ ಬರ್ಲಿ, ಮಗ ಬರೋದ್ ಬೇಡ ಅಂದಾಗ ಆ ಸತ್ಯವತಿ ದೇವಿಯ ಮಗನಾಗಿ, ರುಚಿಕರ ಮಗನಾಗಿ ಅವತಾರ ಮಾಡಿದ ಮಹಾನುಭಾವರೇ ಜಮದಗ್ನಿಗಳು. ಆ ಜಮದಗ್ನಿಗಳಿಗೆ ರೇಣುಕೆಯಲ್ಲಿ ಅವತಾರ ಮಾಡಿ ಬಂದವರೇ ಭಗವಂತನ 6ನೇ ಅವತಾರವಾಗಿ ನಿಂತಹ ಪರಶುರಾಮ ಅವತಾರ. ಅವನೇ ಭಾರ್ಗವರಾಮ ಅಂತ ಪ್ರಸಿದ್ಧನಾದ. ಈ ಕಡೆಯಲ್ಲಿ ಗಾಧಿಯ ಮಗನಾಗಿ ಬಂದ ಗಾಧಿ ಸುತ. ಅವನೇನ್ ಮಾಡ್ದ, ವಸಿಷ್ಠರ ಒಂದು ಯಾಜದಿಂದ, ವಸಿಷ್ಠರ ವ್ಯವಸ್ಥೆಯಿಂದ ಅವನು ಕಲಿತ ಎಲ್ಲ ಅಸ್ತ್ರಗಳು ಒಂದು ಬ್ರಹ್ಮದಂಡವನ್ನ ಎದುರಿಗಿಟ್ಟಿದ್ದಷ್ಟೇ. ನಮ್ಮಲ್ಲೂ ಶ್ರಾದ್ದದಲ್ಲಿ ಬ್ರಹ್ಮದಂಡ ಅಂತ ಅಲ್ವಾ? ಬ್ರಹ್ಮದಂಡ ಅಂದ್ರೇನು? ಹತಾಹ ಪರಿಪಂಚಿನಃ, ಈ ಕರ್ಮವನ್ನ ವಿರೋಧ ಮಾಡುವ ಎಲ್ಲ ದೈತ್ಯ ಶಕ್ತಿಗಳು ನಾಶ ಆಗ್ಲಿ, ಬ್ರಹ್ಮ ತೇಜಸ್ಸು ನುಂಗು ಬಿಡುತ್ತೆ ಎಲ್ಲ ಅಸ್ತ್ರವನ್ನು. ಅವಾಗ ಅನ್ಕೊಂಡಿರುತ್ತೆ ಕ್ಷತ್ರಿಯನಾಗಿ ಪ್ರಯೋಜನ ಇಲ್ಲ, ಬ್ರಾಹ್ಮಣ ಆಗಬೇಕು ನಾನು. ಬಾಬಾ ವಿಶ್ವಾಮಿತ್ರರ ತಪಸ್ಸು ನೋಡಿ ಆಗಿದೆ. ತಪಸ್ಸು ಮಾಡ್ತಾರೆ. ಒಂದೊಂದು ಸಲ ತಪಸ್ಸು ಮಾಡುವಾಗ ನಾವಂತೇವೆ ಚಾತುರ್ಮಾಸ್ಯ ವ್ರತ ಮಾಡ್ತಾ ಇದೀವ್ರಿ, ಯಾರ್ದೋ ಮನೆಗೆ ಹೋದ್ವಿ, ಒಳ್ಳೆ ಕ್ಷೀರ ವ್ರತ, ಕುಡಿ ಹಾಲು ಅಂತ ಕೊಟ್ಟುಬಿಟ್ರು, ಹಾಲು ಕುಡ್ಬಿಟ್ರೆ ವ್ರತ ಹಾಳಾಗಿ ಹೋಯ್ತು, ಅನ್ಯಾಯ ಆಯ್ತು. ಇನ್ಯಾವುದೋ ವ್ರತ ಮಾಡ್ತಾ ಇದ್ವಿ, ಏನೋ ತಿನ್ನಿಸ್ಬಿಟ್ರು, ವ್ರತ ಹಾಳಾಗೋಯ್ತು ಅಂತ ನಾವು ಅಂತೀವಿ. ಸಾಧನೆಗೆ ಅವಕಾಶ ಇದೆ. ವಿಶ್ವಾಮಿತ್ರರು ನಮಗೆ ಏನಾಗ್ಬೇಕು, ಮಾಡೆಲ್ ಆಗ್ಬೇಕು. ನಾವು ಮಾಡುವ ಕೆಲಸದ ಮಧ್ಯದಲ್ಲಿ ಏನಾದ್ರೂ ವಿಘ್ನ ಬಂದ್ರೆ, ವಿಘ್ನ ಬಂತು ಹಾಳಾಯ್ತು ಅಂತ ಪಶ್ಚಾತ್ತಾಪ ಆಯ್ತಲ್ಲ, ಆ ಪಶ್ಚಾತ್ತಾಪವೇ ದೊಡ್ಡ ಪ್ರಾಯಶ್ಚಿತ್ತ. ದೇವರ ಮುಂದೆ ಒಳ್ಳೆ ಕೆಲಸ ಮಾಡಿಸ್ತಾರೆ. ವಿಶ್ವಾಮಿತ್ರ ನೋಡಿ, ಒಂದು ಸಲ ತಪಸ್ಸು ಮಾಡಿದ್ರು ಅಂದ್ರೆ ಮೇಲಕ್ಕೆ ಬಂದು ಕುಡಿದು ಬಿಟ್ರು, ಅವಳನ್ನ ಸೇರಿದ್ರು, ಶಕುಂತಲೆ ಹುಟ್ಟಿದ್ರು, ಹೊರಟೋದ್ರು, ಮತ್ತೆ ತಪಸ್ಸಿಗೆ ಹೊರಟೋದ್ರು. ಇನ್ನೊಂದ್ಸಲ ಡ್ಯಾನ್ಸ್ ಮಾಡಿದ್ರು, ವ್ರತ ಹಾಳಾಯ್ತು. ಇನ್ನೊಂದ್ಸಲ ಮಾಡಿದ್ರು, ವ್ರತ ಹಾಳಾಯ್ತು. ಮಾಡಿದ ತಪಸ್ಸೆಲ್ಲ ವಸಿಷ್ಠರ ಮಕ್ಕಳನ್ನ ಕೊಲ್ಬೇಕು ಅಂತ ಮತ್ತೆ ಕಳ್ಕೊಂಡ್ರು. ಬ್ರಹ್ಮದೇವರ ಮಾತಿನಂತೆ ಇನ್ನೊಂದು ಸಲ ತಪಶ್ಚರ್ಯೆಯನ್ನು ಮಾಡಿ ಒಳಗಡೆಯಲ್ಲಿ ಸವಿತೃನಾಮಕ ಭಗವಂತ ದರ್ಶನ ಕೊಟ್ಟ. ದರ್ಶನ ಕೊಟ್ಟ ಮೇಲೆ ಬ್ರಹ್ಮಗಾಯತ್ರಿಗೆ ಭಗವಂತನ ವಾಯುದೇವರ ಆದೇಶದಂತೆ ವ್ಯಾಹೃತಿಯನ್ನ ಕಂಪೈಲ್ ಮಾಡುದು, ಸೇರಿಸುದು. ಸೇರಿಸಿದ ಮೇಲೆ ನಾವಿವತ್ತು ಜಪ ಮಾಡುವಂತಹ ವಿಶ್ವಾಮಿತ್ರ ಗಾಯತ್ರಿಗೆ ಋಷಿಗಳು ಕ್ಷತ್ರಿಯನಾಗಿ ಹುಟ್ಟಿ ಬ್ರಾಹ್ಮಣನಾಗಿ ಅವ್ರ ಮಕ್ಕಳಾಗಿ ಬಂದವರು ಎಂತೆಂಥ ಮಹಾನುಭಾವರು. ವಿಶ್ವಾಮಿತ್ರರ ಮಕ್ಕಳಾಗಿ ಬಂದವರು, ಅವ್ರ ಚರಿತ್ರೆನೇ ವಿಸ್ತಾರವಾಗಿದೆ ಪುರಾಣಗಳಲ್ಲಿ. ಒಬ್ಬೊಬ್ಬರು ಮಿನಿಮಮ್ ಅಂದ್ರೆ 100 ಮಂತ್ರಗಳನ್ನ ಕಂಡ ಮಹಾನುಭಾವರು, ಶತರ್ಚಿಗಳು ವಿಶ್ವಾಮಿತ್ರರ ಮಕ್ಕಳಲ್ಲಿ. ಶತರ್ಚಿ ಮಂಡಲ ಅಂತಲೇ ಬರುತ್ತೆ ಋಗ್ವೇದದಲ್ಲಿ. ಒಬ್ಬೊಬ್ಬ ಕಣ್ಣ ಮುಚ್ಚಿದ್ರೆ ಮಂತ್ರ ಪ್ರತಿಪಾದ್ಯನಾದ ಭಗವಂತ ಅವರ ಕಣ್ಣಿಗೆ ಕಾಣಬೇಕು. ನಾವು ದ್ರಾಕ್ಷಿ ಪಾಲನೆ ಆಗಿ ಮಧ್ಯಾಹ್ನ ಕಣ್ಣು ಮುಚ್ಚಿದ್ರೆ ಸಾಯಂಕಾಲ ಫಲಾರ ಏನು ಅಂತ ಕಣ್ಣಲ್ಲಿ ಬರ್ತಾ ಇರುತ್ತಲ್ಲ. ಅಂದ್ರೆ ನಮ್ಮ ವಿಕಾರ, ಅನುಸಂಧಾನ ಕಡಿಮೆ, ಜ್ಞಾನ ಕಡಿಮೆ ಅಲ್ವಾ? ವಿಶ್ವಾಮಿತ್ರಂತಹ ಮಹಾನುಭಾವರ ಮಕ್ಕಳು ಎಂತೆಂಥವ್ರು ಬಂದ್ರು. ಆಲೋಚನೆ ಮಾಡ್ಕೊಂಡ್ರೆ ಭಯ ಆಗತ್ತೆ, ನಾವು ಎಲ್ಲಿದ್ದೀವಿ, ಸಾಧನೆ ನಮ್ದೇನಿದೆ. ಅದಕ್ಕೆ ಈ ಮಹಾನುಭಾವರ ಕಥೆಯೆಲ್ಲ ಕೇಳಿದ್ರೆ ಯಾವುದೋ ಒಂದಿನ ಸಾಧನೆ ಮಾಡಬೇಕು ಅನ್ನೋ ಬುದ್ಧಿ ಅರಿವಾಯ ಗುರುಗಳು ಕೊಟ್ಟರೆ ಸಾಕು. ಇಂತಹ ವಿಶ್ವಾಮಿತ್ರರ ಜನ್ಮ, ಜಮದಗ್ನಿಗಳ ಜನ್ಮ, ಜಮದಗ್ನಿಗಳ ಮಗನೇ ಪರಶುರಾಮ. ಆ ಪರಶುರಾಮ ಹೊರಗಡೆ ಹೋಗಿದ್ದಾಗ, ಇದು ಪರಶುರಾಮ ಅಲ್ಲ, ಬರೀ ರಾಮ. ಹೊರಗಡೆ ಹೋಗಿದ್ದಾಗ ಕಾರ್ತವೀರ್ಯ, ಕೃತವೀರ್ಯ ಅಂತ ಒಬ್ಬ ರಾಜ, ಆ ಕೃತವೀರ್ಯ ರಾಜನ ಮಗ. ಅವನು ಯಾವ ವಂಶದವನು? ಯದುವಂಶದಲ್ಲಿ ಬಂದವನು. ಅವನು ಯಾದವ. ಯದುಗೆ ಹೈಹಯ ಅಂತ ಒಬ್ಬ ಮಗ. ಆ ಹೇಹಯನ ವಂಶದಲ್ಲಿ ಬಂದ ಹೈಹಯ ಕೃತವೀರ್ಯ. ಆ ಕೃತವೀರ್ಯನ ಮಗ ಕಾರ್ತವೀರ್ಯ. ಅವನ ಹೆಸರೇನು? ಅರ್ಜುನ ಅಂತ ಅವನ ಹೆಸರು. ದ್ವಾವೇವ ಅರ್ಜುನ ಲೋಕೆ ಖ್ಯಾತು. ಇಡೀ ಪ್ರಪಂಚದಲ್ಲಿ ಇಬ್ಬರೇ ಅರ್ಜುನನು ಫೇಮಸ್ ಅಂತಾನೆ. ನಮ್ಮ ಈ ಅರ್ಜುನ, ನಾನು ಮತ್ತೆ ಅವನು. ಆ ಕಾರ್ತವೀರ್ಯ ಅರ್ಜುನ ಏನ್ ಮಾಡ್ತಾನೆ? ಹುಟ್ಟಿ ಬಂದವನೇ ಅವರಮ್ಮ ಹೇಳ್ತಾಳೆ, ನೀನು ಮಹಾಪರಾಕ್ರಮಿ ಆಗ್ಬೇಕಪ್ಪ, ನೀನು ಒಳ್ಳೆ ಬಲ ಬರ್ಬೇಕು. ಬಲ ಬರ್ಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು ನೀನು ಅಂತಂದ್ರೆ, ಭಗವಂತನ ಒಂದು ಅವತಾರ ಇದೆ, ಲೋಕಕ್ಕೆ ಮೋಸ ಮಾಡ್ತಾ ಇದೆ ಅವತಾರ ಅದು. ಆ ಅವತಾರದ ಅನುಗ್ರಹವನ್ನ ನೀನು ಪಡೆದು ಬಿಟ್ರೆ ನೀನು ಪಡೆದದ್ದೆಲ್ಲ ಸಿದ್ಧಿ ಬರುತ್ತೆ. ಆ ಅವತಾರ ಅದು ದತ್ತಾತ್ರೇಯ ಅವತಾರ. ಅತ್ರಿ ಮುನಿಗಳಿಗೆ
ಅನಸೂಯಾದೇವಿಯಲ್ಲಿ ಅವತಾರ ಮಾಡಿ ಬಂದ ಭಗವಂತ ದತ್ತಾತ್ರೇಯ. ಒಂದು ಕೈಯಲ್ಲಿ ಅಭಯ, ಇನ್ನೊಂದು ಕೈಯಲ್ಲಿ ಜ್ಞಾನ. ಜ್ಞಾನ ಅಭಯ ಅಂಕಿತ ಕರಂ ಕಪಿಲಂಚ ದತ್ತಂ ಅಂತ ಆಚಾರ್ಯರು ಕಪಿಲ ದತ್ತ ಮಂತ್ರಗಳ ಧ್ಯಾನ ಮಂತ್ರವನ್ನು ಹೇಳುವಾಗ ಕಪಿಲನೂ ಹಾಗೆ ಇದ್ದಾನೆ. ಬಣ್ಣ ಮಾತ್ರ ಚೇಂಜ್ ಇರುತ್ತೆ. ಇವನು ಕೆಂಪು, ಅವನು ನೀಲಿ ಶ್ಯಾಮ. ದತ್ತಾತ್ರೇಯನ ಹತ್ರ ಪಾಠಕ್ಕೆ ಅಂತ ಬರ್ತಾನೆ. ದತ್ತಾತ್ರೇಯರಿಂದ ವಿಶೇಷವಾಗಿ ಯೋಗ ಗ್ರಂಥವನ್ನ ಪಾಠ ಕೇಳಿದ. ಮಂಗಳ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಗುರುಗಳಿಗೆ ಕೊಡ್ಲಿಲ್ಲ, ಗುರುಗಳೇ ಕೊಟ್ರು. ನಿನ್ಗೇನ್ ಬೇಕು ಅಂದ್ರು. ಸ್ವಾಮಿ, ನನಗೆ 1000 ತೋಳುಗಳು ಬರಬೇಕು. ಹಾಗೆ ಆಗ್ಲಿ. ನನಗೇನಾದ್ರೂ ಅಹಂಕಾರ ಬಂದ್ರೆ ನಿನ್ನ ರೂಪವೇ ನನ್ ಸಂಹಾರ ಮಾಡ್ಬೇಕು. ನಾನು ಯಾರ್ದೋ ಕೈ ಸಿಕ್ಬಿಟ್ಟು ಸಾಯ್ಬಾರ್ದು, ನಾನೇ ಸಂಹಾರ ಮಾಡ್ತೀನಪ್ಪ ಅಂತ ದತ್ತಾತ್ರೇಯ ಹೊರ ಕೊಟ್ಟು ಕಳಿಸಿದ್ದ. ಅವನೆಂತ ಮಹಾನುಭಾವ ಅಂದ್ರೆ, ಒಂದ್ಸಲ ನರ್ಮದಾ ನದಿಗೆ ಇವನು ಬಂದಿದ್ದ. ನರ್ಮದಾ ನದಿಯಲ್ಲಿ ಒಂದು ಕಲ್ಲು ಸಿಗುತ್ತೆ. ಹಾಗೆ ಗಂಡಕಿ ನದಿಯಲ್ಲಿ ಸಿಗುವಂತಹ ಶಿಲೆಗಳನ್ನ ನಾವೇನ್ ಕರಿತೇವೆ? ಶಾಲಗ್ರಾಮ ಅಂತ ಕರಿತೇವೆ. ಹಾಗೆ ನರ್ಮದಾ ನದಿಯಲ್ಲಿ ಸಿಗುವ ಶಿಲೆ ಅದು ಬಾಣಲಿಂಗ ಅಂತ ಕರೀತಾರೆ. ಇದು ಸ್ಕಾಂದ ಪುರಾಣದಲ್ಲಿ ಬರುವಂತಹ, ನರ್ಮದಾ ಮಹಾತ್ಮದಲ್ಲಿ ಬರುವಂತಹ ಚರಿತ್ರೆ ಇದು. ನರ್ಮದಾ ಶಿಲೆ ಅದನ್ನ ಬಾಣಲಿಂಗ ಅಂತ ಕರೀತಾರೆ. ಇವನು ಮಹಾಶಿವಭಕ್ತ ಅಲ್ಲ, ಯಾರು? ರಾವಣ. ಬಾಣಲಿಂಗವನ್ನ ತರಬೇಕು, 1,00,000 ಬಾಣಲಿಂಗ ಪೂಜೆ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡ್ಕೊಳ್ತಾನೆ. ಯಾರು? ರಾವಣ. ಸರಿ, ಲಂಕೆಯಿಂದ ನರ್ಮದಕ್ಕೆ ಬಂದ, ನಾನು ಬಾಣಲಿಂಗ ತರ್ತೀನಿ ಅಂತ. ಅವನು 20 ತೋಳುಗಳಿಂದ ಎಲ್ಲವನ್ನ ತಗೊಳ್ತಾ ಇದ್ದಾನೆ ಬಾಣಲಿಂಗ. ನೋಡ, ನರ್ಮದೆಯ ಮೂಲದಲ್ಲಿ ಒಂದು ಕಡೆಯಲ್ಲಿ ನೋಡ್ತಾನೆ, ಒಂದ್ ಟೈಮಲ್ಲಿ ನೀರೇ ಬರ್ತಾನೆ. ಏನಾಗಿದೆ ಅಂತ ನೋಡುವಾಗ ಅಲ್ಲಿ ನರ್ಮದಾ ನದಿಯಲ್ಲಿ ಜಲವಿಹಾರ ಮಾಡ್ತಾ ಇದ್ದಾನೆ ಕಾರ್ತವೀರ್ಯ. ನೀರು ಕಡಿಮೆ ಆಗಿದೆ, ಒಳ್ಳೆ ವೈಶಾಖ ಅಂತೇಳಿ 1000 ತೋಳುಗಳು ಅಡ್ಡ ಇಟ್ಬಿಟ್ಟಾನೆ. ಡ್ಯಾಮ್ ಅದು, ನೀರು ಬರ್ತಾನೆ ಇಲ್ಲ ಮುಂದಕ್ಕೆ. ಏನಾಯ್ತು ಅಂತ ನೋಡಿ ಬಂದ ರಾವಣ. ಕಾರ್ತವೀರ್ಯ ಸುಮ್ಮನೆ 2 ಕೈಯಲ್ಲಿ ಹೀಗಂದು ಬಿಸಾಕಿದ. ರಾವಣ ಲಂಕೆಗೆ ಬಂದು ಬಿದ್ದಿದ್ದು. ಅಂಥ ಬಲ. ನಾನು ನಮ್ಮ ಕಾರ್ತವೀರ್ಯಸ್ಯ ಕೃತಿಂ ಯಾಸ್ಯಂತಿ ಪಾರ್ಥಿವಾಹ ಹರಿವಂಶದಲ್ಲಿ ಕಾರ್ತವೀರ್ಯಾರ್ಜುನನ ಬಗ್ಗೆ ಹೇಳಬೇಕಾದ್ರೆ, ನಮ್ಮ ಮನೆಯಲ್ಲಿ ಏನಾದ್ರೂ ಪದಾರ್ಥ ಕಳೆದು ಹೋಗಿದ್ರೆ, ಬೇಕು ಅಂತ ಕಳೆದಾಕಿದ್ರೆ ಇಲ್ಲ, ಬೇಕು ಅಂತ ಬಚ್ಚಿಟ್ಟಿದ್ರೆ ಇಲ್ಲ, ಅನಾಯಾಸ ನ್ಯಾಚುರಲಿ ಅದು ಮಿಸ್ ಆಗಿದ್ರೆ, ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಅಂತ ಕಾರ್ತವೀರ್ಯಾರ್ಜುನನ ಸ್ಮರಣೆಯನ್ನ ಮಾಡಿಕೊಂಡ್ರೆ ಪದಾರ್ಥ ಕಳೆದು ಹೋಗೋದು ನಮಗೆ ಪ್ರಾಪ್ತಿಯಾಗತ್ತೆ ಅಂತ ನಮ್ಮ ಸಂಪ್ರದಾಯ. ಮಹಾನುಭಾವ, ಭಗವಂತನ ವಿಭೂತಿ ರೂಪಕ್ಕೆ ಪಾತ್ರ ಕಾರ್ತವೀರ್ಯಾರ್ಜುನ. ಅವನನ್ನ ಪರಶುರಾಮ ದೇವರು ಸಂಹಾರ ಮಾಡ್ತಾನೆ. ಅಲ್ಲಿಂದ ಪ್ರತಿಜ್ಞೆಯನ್ನು ಮಾಡ್ತಾನೆ. ಏನಂತ ಪ್ರತಿಜ್ಞೆ? ಇಡೀ ಕ್ಷತ್ರಿಯ ಕುಲವನ್ನ ನಾಶ ಮಾಡ್ತೀನಿ. ನಾಶ ಮಾಡೋದು ಮಾತ್ರ ಅಲ್ಲ, ಅವರೆಲ್ಲರ ಡೆಡ್ ಬಾಡಿಯನ್ನ ಕುರುಕ್ಷೇತ್ರಕ್ಕೆ ತಂದು ಅಲ್ಲಿ ಅವರ ತಲೆ ತೆಗೆದು ಅವರ ರಕ್ತದಿಂದ 5 ಸರೋವರಗಳ ನಿರ್ಮಾಣವನ್ನು ಮಾಡಿದರು. ಆ 5 ಸರೋವರಗಳೇ ಸಮಂತ ಪಂಚಕ ಅಂತ ಪ್ರಸಿದ್ಧ ಆಯಿತು. ಆ ರಕ್ತ ಸರೋವರದಲ್ಲಿ ಅವರ ಪಿತೃಗಳಿಗೆ ರಕ್ತದಿಂದ ತರ್ಪಣವನ್ನು ಕೊಡ್ತಾರೆ ಪರಶುರಾಮ. ಅದಕ್ಕೆ ಕೆಲವರಂತಾರೆ ಪರಶುರಾಮ ಅಂತನ್ನೋದು ಭಗವಂತನ ಸ್ವರೂಪಾವತಾರ ಅಲ್ವಾ. ಇಲ್ಲೇ ಗುಡಿ ಇದೆ, ಎಲ್ಲಾರ ಒಂದ್ ಕಡೆ ನಮಗೆ ಪರಶುರಾಮ ಕಾಣಿಸ್ತಾನ, ಅಥವಾ ಬುದ್ಧ ಕಾಣಿಸ್ತಾನೆ. ಈ ಅದ್ವೈತಿಗಳು ಬಿಡಿ, ಅವ್ರ ಅವತಾರ ಆದ್ರೂ ಒಂದೇ, ಅವತಾರ ಇಲ್ಲ ಆದ್ರೂ ಒಂದೇ. ಅವರ ಅದ್ವೈತ ಬ್ರಹ್ಮನು ಒಂದೇ, ನಾನು ಒಂದೇ. ಅವ್ರಿಗೇನ್ ಟೆನ್ಷನ್ನೇ ಇಲ್ಲ, ಯಾರ ಅವತಾರ ಆದ್ರೇನು ಯಾರಾದ್ರೇನು. ಆದ್ರೆ ರಾಮಾನುಜೀಯ ಮತದಲ್ಲಿ ಸಮಸ್ಯೆ. ಜನಗಳಿಗೆ ರಾಮಾನುಜೀಯ ಮತ ಅಂದ್ರೆ ಹೆಸರು ಹೇಳಿ ಖಂಡನೆ ಮಾಡೋದು ಅಂತ ಅರ್ಥ. ನಮ್ಗೆ ಸಿದ್ಧಾಂತ ಬೇಕು. ನಮ್ಗೆ ಯಾವುದು ದೇವರ ಅವತಾರವೋ ಅದನ್ನ ದೇವರ ಅವತಾರ ಅಲ್ಲ ಅಂತ ಕರಿಬಾರ್ದು. ಆಚಾರ ಅಂತಾರೆ, ಮೋಕ್ಷೋಪಯೋಗಿಯಾದ ಜ್ಞಾನಗಳಲ್ಲಿ ಒಂದು ಅವತಾರಗಳ ಜ್ಞಾನ. ಅವತಾರಾನ್ ಹರೇರ್ ಜ್ಞಾತ್ವ ನಾವತಾರಾನ್ ಹರೇಸ್ತಯೇ ತದಾವೇಶಾನ್ ತಥಾ ಸಮ್ಯಕ್ ಜ್ಞಾತ್ವ ಮುಕ್ತಿರ್ನ ಚಾನ್ಯಥ. ಸುಮ್ನೆ ಗುಡಿಗೆ ಹೋಗಿ ಹೆಸರಾಗಿದೆ ಪೇಂಟಿಂಗು ಅಂತ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡೋದಲ್ಲ. ಯಾವ ಪ್ರತಿಮಾ ಎಲ್ಲಿದೆ, ಏನಿದೆ, ಭಗವದ್ ರೂಪ ಅಂತ ಅನುಸಂಧಾನ ಮಾಡ್ತಾರ ಇಲ್ವಾ ಅಂತ ನಾವು ನೋಡ್ಬೇಕು. ಅದನ್ನ ಬಲರಾಮ ಭಗವಂತನ ಸ್ವರೂಪಾವತಾರ ಅಲ್ಲ, ಶುಕ್ಲಕೇಶದ ಆವೇಶ. ಬುದ್ಧ ಭಗವಂತನ ಸ್ವರೂಪಾವತಾರ. ಪರಶುರಾಮ ದೇವರಲ್ಲಿ ಭಗವಂತನ ಅಂಶ.
ಇಲ್ಲ. ಅವರಂತಾರೆ ವೇದವ್ಯಾಸ ದೇವರು ಭಗವಂತನ ಅಂಶ. ಪಾಪ ಇವ್ರು ಬಿಡಿ, ನಾವು ವೇದವ್ಯಾಸ ದೇವರ ಗ್ರಂಥಕ್ಕೆ ಅನುಗುಣವಾಗಿ ವ್ಯಾಖ್ಯಾನವೇ ಮಾಡಿಲ್ಲ ಅಂತ ಅವರೇ ಬರ್ಕೊಂಡ್ಬಿಡ್ತಾರೆ ಪಾಪ ರಾಮಾನುಜಾಚಾರ್ಯ. ಬೋಧಾಯನ ಸೂತ್ರಕ್ಕೆ ಅನುಗುಣವಾಗಿ ನಾನು ಶ್ರೀಭಾಷ್ಯವನ್ನು ಬರೆದಿದ್ದೇನೆ ಅಂತ ಅವ್ರದೇ ಡಿಕ್ಲರೇಷನ್ ಇರೋದ್ರಿಂದ ನೀವು ವೇದವ್ಯಾಸ ದೇವರನ್ನ ಏನ್ ಕರೀತೀರಿ, ನಿಮ್ಮ ಒಪಿನಿಯನ್ ಏನು ಅಂತ ನಾವು ಮೈಕ್ ಹಿಡಿಯಾಗೆ ಇಲ್ಲ ರಾಮಾನುಜಾಚಾರ್ಯ ಮುಂದೆ. ಆದ್ರೆ ಶಂಕರರ ಮುಂದೆ ನಾವು ನಿಂತಾಗ ಅವ್ರ ಹತ್ರ ಮೈಕ್ ಹಿಡಿದ್ರೆ ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ಶ್ರೀ ವೇದವ್ಯಾಸ ದೇವರು ಅಂದ್ರೆ ಯಾವ ಸಾಮಾನ್ಯ ಋಷಿ ಹೋಗಿ ವ್ಯಾಸೋ ನಾಮ ಕಶ್ಚನ ಋಷಿ ಅಪಾಂತರ ತಮೂಲ ನಕಶ್ಚನ ಋಷಿ. ಇಂಥ ಅಪಚಾರ. ನೀವು ಆಚಾರ್ಯ ಅಂತ ಅನ್ನಿಸಿಕೊಂಡಿದ್ ಯಾವುದರಿಂದ? ಗೀತೆಗೆ ಭಾಷ್ಯ ಬರೆದದ್ದಕ್ಕೆ, ಅವರು ಕಂಪೇಲ್ ಮಾಡಿದ ಉಪನಿಷತ್ಗೆ ಭಾಷ್ಯ ಬರೆದದ್ದಕ್ಕೆ, ಅವರು ನಿರ್ಣಯ ಮಾಡಿಕೊಟ್ಟ ಶ್ರೀ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೆದಿದ್ದಕ್ಕೆ. ಭಾಷ್ಯ ಬರೆದು ನೀವು ಭಾಷ್ಯಕಾರರು ಅಂತ ಫೇಮಸ್ ಆಗಿ ಮೂಲಕಾರರನ್ನೇ ಅವ್ರು ದೇವರೇ ಅಲ್ಲ. ಮತ್ ಇನ್ನೂ ಒಂದ್ಸಲ ಅವರು ಬದ್ರಿಗೆ ಹೋಗ್ತಾರೆ ಯಾತ್ರೆಗೆ. ಇನ್ನೊಂದು ದೊಡ್ಡ ತಪ್ಪು ಕಲ್ಪನೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ನಾನು ಯಾರನ್ನೂ ಪರ್ಸನಲ್ ಆಗಿ ಬೈತಾ ಇಲ್ಲ, ಶಾಸ್ತ್ರ ಇರೋದು ಹೇಳ್ತಿದ್ರು ಅಷ್ಟೇ. ಬದ್ರಿನಾರಾಯಣ ದೇವರನ್ನ ಕೆಳಗೆ ಬಿಸಾಕ್ಬಿಟ್ಟಿದ್ರು. ಕೆಳಗೆ ಇವತ್ತು ನರೇಟಿವ್ ಕಥೆ ಆಗಿರೋದು. ಬದ್ರಿನಾರಾಯಣನ ಕೆಳಗೆ ಬಿಸಾಕಿದ್ದಾಗ ಇವರು ಹೋಗಿ ಅಲಕನಂದಾ ನದಿಯಲ್ಲಿ ಮುಳುಗಿಬಿಟ್ಟು ಬದ್ರಿನಾರಾಯಣ ದೇವರನ್ನ ಎತ್ತಿಬಿಟ್ಟು ಪ್ರತಿಷ್ಠೆ ಮಾಡಿಬಿಟ್ರು. ಎಲ್ಲಿ ಹೋಗ್ಲಿ ಮೈಕಲ್ಲಿ ಕಿರಿಚ್ಕೊಳ್ತಾ ಇರ್ತಾರೆ. ಆದ್ರೆ ವಿದ್ಯಾರಣ್ಯರು ಪುರಾಶ್ರಮದಲ್ಲಿ ಬರದ್ದೇ ಗುರುಗಳ ಬಗ್ಗೆ ಶಂಕರ ವಿಜಯದಲ್ಲಿ ಬರೆಯುವಾಗ ಅವರು ಬದ್ರಿಗೆ ಹೋಗ್ತಾರೆ. ಬದ್ರಿಗೆ ಹೋದಾಗ ತುಂಬಾ ಚಳಿ ಆಗೋಯ್ತು ಅವ್ರಿಗೆ. ಚಳಿ ಆದಾಗ ಅಯ್ಯೋ ನಮ್ಮ ಹುಡುಗ ಇಷ್ಟು ಕೋಲ್ಡ್ ವಾಟರ್ ಅಲ್ಲಿ ಯಾಕೆ ಸ್ನಾನ ಮಾಡ್ತಾನೆ ಅಂತ ಬದ್ರಿನಾರಾಯಣ ಬಿಸಿ ನೀರು ಕೂಡ ನಿರ್ಮಾಣ ಮಾಡಿದ ಅಂತ ಶಂಕರ ವಿಜಯದಲ್ಲಿ ಹೇಳ್ತೀವಿ. ಪರ್ಸನಲ್ ಟಾರ್ಗೆಟ್ ಅಲ್ಲ ಇರೋ ವಿಷಯ ಹೇಳೋದಷ್ಟೇ. ಆದ್ದರಿಂದ ಪ್ರತಿಷ್ಠೆ ಮಾಡಿದ್ದು ನೀವು ಹೌದಾದ್ರೆ ನಿಮ್ಮ ಮೇಲಿನ ಕರುಣೆಯಿಂದ ಬದ್ರಿನಾರಾಯಣ ಬಿಸಿನೀರು ಕುಂಡ ಹೇಗೆ ಮಾಡ್ದ? ಒಂದ ಈ ಕತೆ ಸರಿ, ಇಲ್ಲ ಈ ಕತೆ ಸರಿ, ಎರಡು ಕತೆ ಸರಿ ಅಂತ ಹೇಳಕ್ಕಾಗಲ್ಲ. ಅಲ್ಲಿ ಹೋದಾಗ್ಲಿ ವೇದವ್ಯಾಸ ದೇವರಿಗೆ ಇದನ್ನು ಕೊಡ್ತಾರೆ, ಯಾವುದನ್ನ ಅವರು ಬರೆದ ಬ್ರಹ್ಮಸೂತ್ರ ಭಾಷ್ಯವನ್ನ. ನಿಮ್ಮ ಒಪಿನಿಯನ್ ಹೇಳಿ ಅಂತ ವೇದವ್ಯಾಸ ದೇವರನ್ನು ಕೇಳ್ತಾರೆ. ವೇದವ್ಯಾಸ ದೇವರನ್ನು ಕೇಳಿದಾಗ ವೇದವ್ಯಾಸ ದೇವರು ಅಂತಾರಂತೆ, ಅಪ್ಪ ನಾನು ಇಡೀ ಬ್ರಹ್ಮಸೂತ್ರ ತುಂಬಾ ದ್ವೈತವನ್ನೇ ಪ್ರತಿಪಾದನೆ ಮಾಡಿದ್ರೆ ನೀ ಅದ್ವೈತ ಮಾಡ್ಕೊಳ್ಸಿದ್ಯಲ್ಲೋ ಅಂದ್ರೆ ವೇದವ್ಯಾಸ ದೇವರು ಕಪಾಳ ಕೊಡ್ಬಿಟ್ರು. ಅಂದ್ರೆ ಭಗವದ್ ರೂಪಗಳಿಗೆ ನಾವು ಕೊಡುವ ಗೌರವ, ಭಗವದ್ ರೂಪಗಳನ್ನು ಅನುಸಂಧಾನ ಮಾಡುವ ಕ್ರಮ. ಒಬ್ರು ನಾನು ವೇದವ್ಯಾಸದ ಗ್ರಂಥಕ್ಕೆ ವ್ಯಾಖ್ಯಾನನೆ ಬರೀತಿಲ್ಲ, ಇನ್ಯಾರಿಗೂ ಬರೀತೀನಿ ಇರ್ತಾರೆ. ಮತ್ತೊಬ್ಬರು ವ್ಯಾಸರು ನಾರಾಯಣನೇ ಅಲ್ಲ, ನಾನು ಗಲಾಟೆ ಮಾಡಿದೆ, ಕಪಾಳ ಕುಡಿದೆ. ಮತ್ ಇನ್ನೂ ಸಲ ನಾನು ವೇದವ್ಯಾಸರಿಗೆ ನಮಸ್ಕಾರ ಮಾಡೋದಿಲ್ಲ. ಗ್ರಂಥದಲ್ಲಿ ಬರೆದ ಶ್ಲೋಕ ಮಧುಸೂದನ ಸರಸ್ವತಿ. ಯಾಕೆ? ವೇದವ್ಯಾಸರಿಗೆ ಬ್ರಹ್ಮಸೂತ್ರಗಳಲ್ಲಿ ಸರಿಯಾಗಿ ಅದ್ವೈತವನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಬಂದಿಲ್ಲ. ಅಜ್ಞಾನಿಗಳಾದ ವ್ಯಾಸರಿಗೆ ನಾನು ನಮಸ್ಕಾರ, ವ್ಯಾಸನ್ನ ನೌಮಿ ನಸ್ತೌಮಿ. ಭಗವಂತನ ಸ್ವರೂಪಾವತಾರ, ಅವೇಶಾವತಾರ, ಅಂಶ ಯಾವುದು ಏನೂ ಗೊತ್ತಿಲ್ಲದೆ ನಾವು ನಮಸ್ಕಾರ ಮಾಡಿಬಿಟ್ರೆ ಗುಡಿಗಳಿಗೆ ಹೋಗಿ ಎಂತ ಅನ್ಯಾಯ ಆಗುತ್ತೆ. ಇಲ್ಲಿ ಕಥೆ ಕಟ್ತಾರೆ, ಪರಶುರಾಮ ದೇವರಿಗೆ ದುಷ್ಟ ಕ್ಷತ್ರಿಯ ಸಂಹಾರ ಮಾಡ್ಬೇಕಾದ್ರೆ ಆಯುಧ ಬೇಕಾಯ್ತಲ್ಲ. ಯಾರು ಕೊಟ್ರು ಆಯುಧವನ್ನ? ಶಿವ ಬಂದ ಆಯುಧವನ್ನ ಕೊಟ್ಟ. ಎಂತೆಂಥ ಅಬದ್ಧ ಕಥೆಗಳು. ಏನೇನೆಲ್ಲ ನಿರ್ಣಯ ಮಾಡ್ಕೊಳ್ಬೇಕು ನಾವು. ಒಂದು ಪುರಾಣವನ್ನ ಕೇಳಬೇಕಾದ್ರೆ ಎಷ್ಟು ಕಷ್ಟ ಇದೆ ಶ್ರೀಮದಾಚಾರ್ಯ ಅದಕ್ಕೆ ಹೇಳೋದು. ತ್ರಿಭಾಷಾಂ ಯೋನ ಜಾನಾತಿ ರೀತೀನಾಂ ಸತಮೇ ವಚ ವ್ಯತ್ಯಾಸಾದಿ ಸಪ್ತಭೇದ. ಇದು ಯಾವುದೂ ಗೊತ್ತಿಲ್ಲದೆ ಪುರಾಣವನ್ನ ಹೇಳ್ತೀನಿ ಅಂತ ಹೋದ್ರೆ ನರಕಕ್ಕೆ ಹೋಗ್ತೀರಿ. ಸ್ವಲ್ಪ ಜಾಗೃತಿ ಆಗಿರಿ. ಸುಮ್ಮನೆನೋ ಪುರಾಣ ಹೇಳಿ ಜನಗಳಿಗೆ ಎಂಟರ್ಟೈನ್ ಮಾಡ್ಬೇಕು ಅಂತ ಇದೆ ಟಿವಿ ಚಾನಲ್ ಅಲ್ಲ, ಎಂಟರ್ಟೈನ್ ಮಾಡೋದಕ್ಕೂ ಅಲ್ಲ, ಸಿದ್ಧಾಂತ ಜ್ಞಾನ. ಆದ್ರಿಂದ ಬಲರಾಮನಲ್ಲಿ ಆವೇಶ, ಋತು ಚಕ್ರವರ್ತಿಯಲ್ಲಿ ಆವೇಶ, ವೇದವ್ಯಾಸ ದೇವರು ಸ್ವರೂಪ ಅವತಾರ, ಪರಶುರಾಮ ಸ್ವರೂಪ ಅವತಾರ, ಮತ್ತೆ ಇನ್ನೂ ಕೆಲವು ಕೃಷ್ಣ ಒಬ್ಬನೇ ದೇವರು, ಇನ್ಯಾರು ಅಲ್ಲ. ನಿಮ್ಗೆ ಎಲ್ಲಿ ಪ್ರಮಾಣ ಅಂತಂದ್ರೆ ಭಾಗವತ ಇದೆ. ಏತೆ ಸ್ವಾಂ ಶಕಲಾಂತಹ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕೆ ಮೃಡಯಂತಿ ಯುಗೆ ಯುಗೆ ಕೊಡ್ತಾರೆ ಪ್ರಮಾಣ ಅಂತ. ಕೃಷ್ಣಸ್ತು ಭಗವಾನ್ ಸ್ವಯಂ, ಕೃಷ್ಣ ಒಬ್ಬನೇ ದೇವರು, ಮಿಕ್ಕಿದ್ದೆಲ್ಲ ಅಂಶಾವತಾರ. ಆದರೆ ಅವರಿಗೆ ಕೃಷ್ಣ ದೇವರು ಅಂತ ಉಪದೇಶ ಮಾಡಿದ ಅವರ ಗುರುಗಳು ದೇವರು.
ಅವರ ಗುರು ಯಾರು? ಚೈತನ್ಯ. ಚೈತನ್ಯ ಮಹಾಪ್ರಭು ಅಂತ ನಾವೇನ್ ಕರಿತೇವೆ, ಕೃಷ್ಣ ಚೈತನ್ಯ ಅಂತ. ನಾನು ನ್ಯಾಯಶಾಸ್ತ್ರವನ್ನ ಅಲ್ಲೇ ಓದಿದ್ದು, ಮಾಯಾಪುರ ಅಂತ ಕೃಷ್ಣ ಚೈತನ್ಯರ ಅವತಾರ ಮಾಡಿದ ಪ್ರದೇಶ ಅಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಯಾಪುರ ಅಂತ ಬರುತ್ತೆ. ನವದ್ವೀಪ ಅಂತ ನೀವೆಲ್ಲ ಕೇಳಿರ್ಬೋದು, ನೈಯಾಯಿಕರಿಗೆ ಅದೊಂಥರ ತವರು ಮನೆ ಇದು. ನವದ್ವೀಪದ ಹತ್ತಿರದಲ್ಲೇ ಮಾಯಾಪುರ ಅಂತ ಬರುತ್ತೆ. ನಾನು ಕಲ್ಕತ್ತಾದಲ್ಲಿ ನ್ಯಾಯಶಾಸ್ತ್ರ ಅಧ್ಯಯನ ಮಾಡುವಾಗ 2-3 ವರ್ಷ ಅಲ್ಲಿ ಹತ್ತಿರದಲ್ಲೇ ಇದ್ವಿ. ಯಾವ ಲೆವೆಲ್ಗೆ ಅವರು ಕೃಷ್ಣ ಭಕ್ತಿಯನ್ನ ಮಾಡ್ತಾರೆ ಅಂದ್ರೆ, ಅವರು ಮಾಡುವಂತ ಕೃಷ್ಣ ಭಕ್ತಿಗೆ ಮೋಕ್ಷ ಆಗ್ಬಿಡ್ಬೇಕು. ಆ ಲೆವೆಲ್ ಕೃಷ್ಣ 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 ಅಂತ ಇರ್ತಾರೆ. ಜ್ಞಾನವೇ ಯಾಕೆ ಬರಲ್ಲ? ಚೈತನ್ಯನೂ ಕೃಷ್ಣ. ಭಕ್ತಿಯನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಳ್ಲಿಕ್ಕಾಗಿ ಚೈತನ್ಯನೇ, ಕೃಷ್ಣನೇ ಚೈತನ್ಯನಾಗಿ ಬಂದ, ಅದು ಕೃಷ್ಣ ಚೈತನ್ಯ ಅಂತ ಹೇಳ್ತಾರೆ. ಗೀತೆಯಲ್ಲಿ ಭಕ್ತಿ ಮಾಡುವಂತ ಉಪದೇಶ ಮಾಡ್ದ ಮದ್ಭಕ್ತ ಅಂತ. ಹೇಗೆ ಭಕ್ತಿ ಮಾಡಬೇಕು ಅಂತ ಕೇಳಿದ್ದಕ್ಕೆ ಚೈತನ್ಯನಾಗಿ ಬಂದು ನನ್ ಭಕ್ತಿ ಮಾಡು ಅಂದ್ರೆ, ಯಾವುದಂಶ ಕಲಿಯುಗದಲ್ಲಿ ಭಗವಂತನ ಅವತಾರ ಇಲ್ಲ ಅನ್ನೋ ಕಾಮನ್ ಸೆನ್ಸ್ ಇಲ್ಲದೆ ನಾವು ಭಾಗವತಾದಿಗಳು, ಜೀವ ಗೋಸ್ವಾಮಿ, ರಾಧಾರಮಣ ಎಂಥೆಂಥವ್ರು ಭಾಗವತಕ್ಕೆ ವ್ಯಾಖ್ಯಾನ ಮಾಡಿರುವಂತದ್ದು. ಇಸ್ಕಾನ್ ಏನಂತ ಇವತ್ತಿನ ಆಧುನಿಕ ಇಸ್ಕಾನ್ ಅಂದ್ರೆ ಪ್ರಾಚೀನ ಪರಂಪರೆಯವರು ಸುಮಾರು 20 ಜನ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಏನ್ ಪ್ರಯೋಜನ? ಇಂಕ್ ವೇಸ್ಟ್, ಪೇಪರ್ ವೇಸ್ಟ್. ತಿಳ್ಕೊಳ್ಳುವಾಗ ದೇವರ ಮಹಿಮೆ ಎಷ್ಟು ಮುಖ್ಯವೋ, ಯಾರ ಮಹಿಮೆ, ಅವರ ಯೋಗ್ಯತೆ ಏನು, ತಾರತಮ್ಯ ಏನು, ಬ್ರಹ್ಮಾದಿ ಮಾನುಷಾಂತಂತೂ ತಾರತಮ್ಯಂ ವಿಮುಕ್ತಿಗಂ. ತಾರತಮ್ಯ ಜ್ಞಾನ ಅತ್ಯಂತ ಪ್ರಧಾನ. ಆದ್ದರಿಂದ ಪರಶುರಾಮ ದೇವರು ನಿರ್ಮಾಣ ಮಾಡಿದ್ದು ಸಮಂತ ಪಂಚಕ. ಅಂಥ ಸಮಂತ ಪಂಚಕ ಇರುವಂತದ್ದು ಯಾವುದರಲ್ಲಿ? ಕುರುಕ್ಷೇತ್ರದಲ್ಲಿ. ಅಲ್ಲಿ ಆ ಕುರುಕ್ಷೇತ್ರಕ್ಕೆ ಬ್ರಹ್ಮದೇವರು ಬಂದಾಗ ಎಷ್ಟು ಸುಂದರವಾದಂತಹ ಜಾಗ ಇದು ಅಂತ ಅವರು 2 ನಿಮಿಷ ಧ್ಯಾನ ಮಾಡ್ತಾ ಕೂತ್ರಂತೆ. ಧ್ಯಾನ ಮಾಡಿದಾಗ ಬ್ರಹ್ಮದೇವರ ಹೃದಯದಿಂದ ಒಂದು ನೀರು ಹೊರಗೆ ಬಂದು ಸರೋವರ ಆಗೋಯ್ತು, ಬ್ರಹ್ಮ ಸರೋವರ. ಇವತ್ತು 84,000 ತೀರ್ಥಗಳಿದೆ ಕುರುಕ್ಷೇತ್ರದಲ್ಲಿ. ಕುರುಕ್ಷೇತ್ರಂ ಗಮಿಷ್ಯಾಮಿ ಕುರುಕ್ಷೇತ್ರೇ ವಸಾಮ್ಯಹಂ ಅಂತ ಮನೆಯಲ್ಲಿ ಕೂತು ಸ್ಮರಣೆ ಮಾಡಿಕೊಂಡ್ರೆ ಸಾಕು, ಕುರುಕ್ಷೇತ್ರ ವಾಸ ಮಾಡಿದ ಪುಣ್ಯ ಬರುತ್ತೆ. ಎಲ್ಲ ಇದೆ. ಕುರು ಮಹಾರಾಜ, ಆ ಕುರು ಮಹಾರಾಜನ ವಂಶದಲ್ಲಿ ನೆಕ್ಸ್ಟ್ ಬಂದಿರತಕ್ಕಂತಹ ಮಹಾನುಭಾವನೆ ಪ್ರತೀಪ ಅಂತ ಒಬ್ಬ ರಾಜ. ಪ್ರತೀಪ ರಾಜ. ಆ ಪ್ರತೀಪ ಒಂದು ಸಲ ಅಲ್ಲಿ ಕೂತಿದ್ದ. ಗಂಗೆ ಪ್ರತೀಪನ ಮೇಲೆ ಅವಳಿಗೆ ಆಸೆ ಆಯ್ತು. ಯಾರಿಗೆ? ಗಂಗೆಗೆ ಆಸೆಯಾಗಿ ನೇರವಾಗಿ ಒಂದು ರೂಪದಿಂದ ಎದ್ದು ಬಲಗಡೆ ತೊಡೆ ಮೇಲೆ ಬಂದು ಕೂತ್ಕೊಂಡು ನಾನ್ ನಿನ್ನ ಹೆಂಡತಿ ಆಗ್ತೀನಿ ಎಂದು ಅವ್ನು ಹೇಳಬಿಟ್ಟ. ಎಲ್ಲಿ ಯಾರು ಹೇಗ್ ಕೂತ್ಕೋಬೇಕು ಹಾಗೆ ಕೂತ್ಕೊಂಡ್ರೆ ಮರ್ಯಾದೆ. ಇದು ಸಿದ್ಧಾಂತ, ಇದು ತಾರತಮ್ಯ, ಇದು ನಮ್ಮ ದೇಶದ ಇದು ಸಿದ್ಧಾಂತ, ತಾರತಮ್ಯ, ಮೋಕ್ಷೋಪರಿಯ ಜ್ಞಾನ ಎಲ್ಲ ಒಂದಿಟ್ಟು ಸೈಡ್ಗಡಿ. ಗಂಗೆ ತೊಡೆ ಮೇಲೆ ಬಲ ತೊಡೆ ಮೇಲೆ ಕೂತ್ಕೊಂಡ್ಲು ತಕ್ಷಣ ಅಪ್ಪುಕೊಂಡು ಮದುವೆ ಮಾಡ್ಕೊಳ್ಳಿಲ್ಲ. ದಿಲೀಪ ಸನಾತನ ಯೇಷ ಧರ್ಮ ಸನಾತನ. ಸ್ತ್ರೀಯರಿಗೆ ಗೌರವ ಕೊಡ್ಬೇಕು. ನೋಡಮ್ಮ, ಬಲಗಡೆ ಮಕ್ಕಳಿಗೆ ಸೊಸೆಯಂದರಿಗೆ ಸ್ಥಾನ, ಎಡಭಾಗದಲ್ಲಿ ಪತ್ನಿ ಸ್ಥಾನ. ಆದ್ದರಿಂದ ನೀನು ಬಲಭಾಗದಲ್ಲಿ ಕೂತಿದ್ದೆ. ಒಂದ ಮಗಳು ಇಲ್ಲ ಸೊಸೆ, ನನ್ನ ಮಗನಿಗೆ ಹೆಂಡತಿಯಾರು ಅಂದ್ರೆ ಇದು ಕಥೆ. ಪ್ರಮೇಯವನ್ನ ವಿಸ್ತಾರವಾಗಿ ಹೇಳಬೇಕಾಗಿಲ್ಲ. ನಮ್ಮ ದೇಶದಲ್ಲಿ ಹೇಗಿತ್ತು ಸ್ತ್ರೀಯರ ಕುರಿತಾಗಿ ಗೌರವದ ಭಾವನೆ ಅನ್ನೋದು ಶ್ಲೋಕಗಳ ಮಧ್ಯದ ಬಿಟ್ವೀನ್ ಲೈನ್ಸ್ ನೋಡಿದಾಗ ಗೊತ್ತಾಗುತ್ತೆ ನಮ್ಗೆಲ್ಲ. ಆ ಪ್ರತೀಪ ಮಹಾರಾಜನ ಮಗನಾಗಿ ಬಂದವನೇ ಮಹಾಭಿಷಕ್ ಎಂಬುದಾಗಿ ಪ್ರಸಿದ್ಧನಾಗಿದ್ದ ಒಬ್ಬ ರಾಜ, ವರುಣದೇವರ ಅವತಾರಿಯಾದಂತಹ ಶಂತನು. ಬ್ರಹ್ಮದೇವರು ಗಂಗಾ ಸಮುದ್ರಕ್ಕೆ ತೀರುವ ಪ್ರದೇಶದಲ್ಲಿ ಗಂಗಾ ಸಾಗರ ಸಂಗಮದಲ್ಲಿ ತಪಸ್ಸು ಮಾಡ್ತಾ ಕೂತಿದ್ದಾಗ ವರುಣದೇವರು ಬೇಕು ಅಂತ ಅವ್ರ ಮೇಲೆ ನೀರ್ ಹಾಕ್ಬಿಟ್ರು. ಎಚ್ಚರ ಇರ್ಬೇಕು ನಮ್ಗೆ. ತೀರ್ಥ ಸ್ನಾನ ಮಾಡ್ತಾ ಇರ್ತೇವೆ ಅಲ್ವಾ, ನಾವೇ ಫ್ಯಾಮಿಲಿನೇ ಹೋಗಿರ್ತೇವೆ, ಹೆಂಡತಿಯಲ್ಲಿ ಬಂದಿರ್ತಾಳೆ, ಮಕ್ಳು ಇರ್ತಾರೆ, ಅಣ್ಣ ತಮ್ಮಂದ್ರು ಇರ್ತಾರೆ, ಆಟ ಆಡಿಸ್ತಾ ನೀರ್ ಹಾಕ್ಬಿಡೋದು ಮೈ ಮೇಲೆ. ನಮ್ಮನೆ ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಬಚ್ಚಲ್ ಮನೆ ಅಲ್ಲ, ಬಾತ್ರೂಮ್ ಅಲ್ಲ. ನಾವ್ ಹಿಡಿದಿರೋದು ಎಲ್ಲಿಗೆ? ತೀರ್ಥಕ್ಕೆ. ತೀರ್ಥಕ್ಕೆ ಇಳಿದಾಗ ಆಚಮನ ಮಾಡಿ ಸ್ನಾನ ಮಾಡಿ ಉಟ್ಟ ಬಟ್ಟೆಯನ್ನು ಹಿಂಡಬಾರ್ದು. ತೀರಕ್ಕೆ ಬಂದು ಉಟ್ಟ ಬಟ್ಟೆ ಇಟ್ಟು ನಾವು ಜಲಕ್ರೀಡೆ. ವರುಣದೇವರು ಏನ್ ಮಾಡಿದ್ರು?
ಬ್ರಹ್ಮದೇವರ ಮೇಲೆ ನೀರ್ ಹಾಕಿದ್ದಕ್ಕೆ ಮನುಷ್ಯನಾಗಿ ಬಾ ಶಾಪ ಕೊಟ್ಬಿಟ್ರು. ಶಂತನವಾಗಿ ಬಂದು ಬೆಳಿಬೇಕಾಯ್ತು. ಇನ್ನು ಬ್ರಹ್ಮದೇವರ ಸಭೆಯಲ್ಲಿ ಗಂಗೆ ಓಡಾಡುವಾಗ, ವರುಣದೇವರಲ್ಲಿ ಕೂತಿದ್ದಾಗ, ವರುಣದೇವರ ಹತ್ರನೇ ಪ್ರೀತಿಯಿಂದ ಗಂಡ ಹೆಂಡ್ತಿನೇ, ನೀವಿಬ್ರು ಗಂಡ ಹೆಂಡ್ತಿನೇ, ಅನ್ಯೋನ್ಯವಾಗಿರ್ಬೇಕು, ಪರಸ್ಪರ ಪ್ರೀತಿ ಇರ್ಬೇಕು ಅಂತಲೇ ಮದುವೆ ಮಾಡಿರೋದು. ಬಟ್ ಸಭೆಯಲ್ಲಿ ಕೂತಾಗ ಹೆಂಡತಿ ಮುಖನೇ ನೋಡ್ತಾ ಇರೋದು, ಅಥವಾ ಅವಳ ಗಂಡನ ಮುಖ ನೋಡ್ತಿರೋದು, ಸಿಗ್ನಲ್ಸ್ ಕೊಡ್ತಿರೋದು. ಸಭೆಯಲ್ಲಲ್ಲ ಅದೆಲ್ಲ. ಸಿಗ್ನಲ್ಸ್ ಹೋಗ್ತಾ ಇತ್ತು, ಏನ್ರಿ ಪ್ರವಚನ ಇನ್ನೂ ಮುಗುದಿಲ್ಲ, ಆ ಸಿಗ್ನಲ್ ಬೇಕಾದ್ರೆ ಕೊಡ್ಬೋದು ಅಂತ. ಆ ಸಿಗ್ನಲ್ ಕೊಡದೆ ಆದ್ರೂ ಬಂದ್ಬಿಡುತ್ತೆ. ಅದೆಲ್ಲ ವಿತೌಟ್ ವೈರ್ಲೆಸ್ ಸಿಗ್ನಲ್. ಅಂದ್ರೆ ಸಿಗ್ನಲ್ಸ್ ಕೊಡೋದು, ಮಾತಾಡುವುದು, ಕಣ್ಣಲ್ಲಿ ಪ್ರೀತಿಯನ್ನ ತೋರಿಸೋದು, ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಪ್ರೀತಿ ತೋರಿಸೋದು ದೊಡ್ಡವರ ಜ್ಞಾನಿಗಳ ಸಭೆಯಲ್ಲಿ ವರ್ಜ್ಯ. ಇವಳೇನ್ ಮಾಡ್ತಾಳೆ, ಗಂಗೆ ವರುಣದೇವರ ಹತ್ರನೇ ಬೇಕು ಅಂತ ಅಲ್ಲೇ ನೋಡ್ತಾಳೆ. ಬ್ರಹ್ಮದೇವರು ನೋಡಿ ನೋಡಿ 2 ಸಲ ಅವಕಾಶ ಕೊಟ್ಟು, 3ನೇ ಸಲ ಅವನು ಮನುಷ್ಯನಾಗಿ ಬರ್ತಾನೆ, ನೀನು ದೇವರೂಪದಲ್ಲೇ ಹೆಂಡತಿಯಾಗಿ ಬಾ. ಎಂತ ಅನ್ಯಾಯ ನೋಡಿ. ಇವಳು ದೇವ ಶರೀರ, ಅವನಿಗೆ ಮನುಷ್ಯ ಶರೀರ. ಶಾಪ ಕೊಟ್ಟರು, ನೀನು ಅವನ ಹೆಂಡತಿಯಾಗಿ ಬಾ ನೀನು. ಹಾಗೆ ಪ್ರತೀಪ ಮಹಾರಾಜರ ಮಕ್ಕಳಾಗಿ 3 ಜನ ಬರ್ತಾರೆ, ಶಂತನು, ದೇವಾಪಿ, ಬಾಕ್ಲೀಕ. ಅದರಲ್ಲಿ ಬಾಕ್ಲೀಕ ತಾಯಿಯ ಮನೆ ಹೊರಟೋದ, ಬಾಕ್ಲೀಕ ದೇಶಕ್ಕೆ ರಾಜನಾಗಿಬಿಟ್ಟ. ದೇವಾಪಿ ಅವನಿಗೆ ಮೈಯಲ್ಲಿ ಶ್ವೇತ ಕೊಡ್ತಾ ಇತ್ತು, ಆದ್ದರಿಂದ ರಾಜ್ಯ ಪರಿತ್ಯಕ್ತನಾಗಿ ಸಾಧನೆಯನ್ನು ಮಾಡಿಕೊಂಡು ಮಹಾಜ್ಞಾನಿವರೇಣ್ಯ ಆಗ್ಬಿಟ್ಟ. ಅದಾದ್ಮೇಲೆ ಉಳಿದವನು ಶಂತನು. ಆ ಶಂತನು ಮಹಾರಾಜ ಗಂಗಾದೇವಿಯನ್ನ ಮದುವೆ ಮಾಡ್ಕೊಳ್ತಾನೆ. ಗಂಗಾದೇವಿ ಮದುವೆ ಮಾಡ್ಕೊಳ್ಬೇಕಾದ್ರೆ ಅವಳು ಕಂಡೀಷನ್ಸ್. ಏನ್ ಕಂಡೀಷನ್ ಅದು? ನಾನು ಏನ್ ಮಾಡಿದ್ರು ಕೇಳಬಾರ್ದು ನೀನು. ಇವಾಗ ಅದೇ ಕಂಡೀಷನ್ಸ್. ಏನ್ ಮಾಡಿದ್ರು ಕೇಳಿಬಿಟ್ಟೆ ಅಂದ್ರೆ ಹೊಟ್ಟೋಗ್ತೀನಿ ನಾನು. ನೀನ್ ಕೇಳಿಬಿಟ್ರೆ, ಪುರಾಣದಲ್ಲೇ ಇದೆ ಎಲ್ಲ, ಹೊಸದಾಗೇ ಎಲ್ಲ ತೆಗಿಬೇಕಾದ್ರೆ ಪುರಾಣೋಕ್ತವಾದ ಪ್ರಮೇಯಗಳೇ ಇಲ್ಲ. ಬಟ್ ಕಾರಣ ಮಾತ್ರ ವ್ಯತ್ಯಾಸ. ನನ್ ಗಂಡ ಸಿಗರೇಟೇ ಸೇದಲ್ಲ, ಅವನಿಗೆ ಸಿಟಿ ಕಲ್ಚರ್ ಇಲ್ಲ, ನಾನ್ ಬಿಟ್ಟು ಹೋಗ್ತೀನಿ ಗಂಡಂತ. ಅವ್ರು ಸಂಧ್ಯಾವನೆ ಮಾಡ್ತಾರ್ರಿ, ಸಂಧ್ಯಾವನೆ ಅಲ್ಲ ಅದು, 2 ಸಂಧ್ಯಾವನೆ ಮಾಡ್ತೀನಿ. ದೇವ್ರ ಪೂಜೆ ತೀರ್ಥ ಇಲ್ಲದೆ ಏನೂ ಮಾಡಲ್ಲ. ಮನೆಗೆಲ್ಲ ತೀರ್ಥ ನೈವೇದ್ಯ, ವರ್ಷಕ್ಕೊಂದಿನ ತೀರ್ಥಯಾತ್ರೆ ಅಂತ ಮಾಡ್ತಾರೆ. ತಿಥಿ ಎಲ್ಲ ಮಾಡ್ತಾರೆ, ಮನೆಯಲ್ಲಿ ಉಪವಾಸ ಇರ್ಬೇಕು. ನಮ್ ಕೈಲಿ ಆಗಲ್ಲ, ನಮ್ ಕಂಡೀಷನ್ಸ್ ಅಪ್ಲೈ ಆಗ್ತದೆ. ಅದು ಅವಳಂತಾಳೆ, ನಾನು ಏನ್ ಮಾಡಿದ್ರು ಕೇಳಬಾರ್ದು. 1, 2, 3, 4, 5, 6, 7 ಮಕ್ಕಳಾಯ್ತು. ತಗೊಂಡ ಬಿಸಾಕುದು ಅನ್ಯಾಯ ಅನ್ಸಲ್ವಾ ನಮ್ಗೆ? ಅನ್ಯಾಯ ಅಲ್ಲ, ಅದು ನ್ಯಾಯ. ಗಂಗೆ ಮಾಡಿದ್ದು ನ್ಯಾಯ. ಏನು ನ್ಯಾಯ? ಅಷ್ಟವಸುಗಳಲ್ಲಿ ದ್ಯು ಅಂತ ವಸುನಾಯಕ, ಅವನೇನ್ ಮಾಡ್ತಾನೆ, ಅವಳ ಹೆಂಡತಿಗೊಬ್ಳು ಫ್ರೆಂಡ್ ಕ್ಷತ್ರಿಯಳು, ಸುಮಾರು ದಿನದಿಂದ ಫ್ರೆಂಡ್ಸ್ ಅವರಿಬ್ರು. ಇವಳಿಗೆ ಏಜ್ ಆಗ್ತಾ ಇದೆ, ಇವಳು ದೇವತೆ ಆಗ್ತಿಲ್ಲ. ಅವಳು ಅನ್ಕೊಂತಾಳೆ, ಅಯ್ಯೋ ಏಜ್ ಆಗಿ ಸತ್ತೋದ್ರೆ ಫ್ರೆಂಡ್ಶಿಪ್ ಕಟ್ಟಾಗತ್ತಲ್ಲ, ಅವಳು ಏಜೇ ಆಗ್ಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು, ಜ್ಞಾನಿಗಳ ಹತ್ತಿರದಲ್ಲಿ ಇರುವಂತಹ ಗೋವಿನ ಹಾಲನ್ನ ಕೊಟ್ರೆ ಅವಳು ಏಜ್ ಆಗಲ್ಲ ತಂದ್ಬಿಡಿ. ಗಂಡನಿಗೆ ಗೋವನ್ನ ಅಪಹಾರ ಮಾಡಿಕೊಂಡು ಬನ್ನಿ, ಇವನು ಹೋದ. ಇವರೆಲ್ಲ ಸಪೋರ್ಟರ್ಸ್ ಆದ್ರು. ಕದಿಬೇಕು ಅನ್ನುವಾಗ ಜ್ಞಾನಿಗಳು ಕೊಟ್ಟ ಶಾಪ ಏನು ಶಾಪ? 7 ಜನ ಹುಟ್ಟುತ್ತಾ ಇದ್ದಾಗೆ ಸತ್ತೋಗ್ಲಿ, ಆ 7 ಜನಗಳ ಗರ್ಭದ ನೋವು ನಿನಗೊಬ್ಬರಿಗೆ ಇರ್ಲಿ, ಶುದ್ಧ ಬ್ರಹ್ಮಚಾರಿಯಾಗಿ ಬರ್ಬೇಕು ನೀನು, ನಿನ್ನ ಹೆಂಡತಿಯಿಂದಲೇ ನಿನಗೆ ಮರಣ ಆಗ್ಬೇಕು ಅಂತ ಶಾಪ. ಆ ಶಾಪದಿಂದಲೇ ಬಲವಂತದ ಬ್ರಹ್ಮಚರ್ಯವನ್ನ ಮಾಡಿಕೊಂಡು ಹುಟ್ಟಿದ ಮಹಾನುಭಾವರು ಯಾರು? ಆದ್ದರಿಂದ ನಮ್ಮಲ್ಲಿ ಬ್ರಹ್ಮಚರ್ಯಕ್ಕೆ ಮಾಡೆಲ್ ಯಾರು ಅಂದ್ರೆ 3 ಜನ. ಅಶ್ವತ್ಥಾಮಾಚಾರ್ಯರಿಗಿಂತ ಬ್ರಹ್ಮಚರ್ಯ ಬೇಕಾಗ್ತಾರೆ. ಅಟ್ ಲಾಸ್ಟ್ ಏನಾಯ್ತು? ದುರ್ಯೋಧನನಿಗೆ ಮಾತು ಕೊಟ್ಟು ನಾಶ. ಭೀಷ್ಮಾಚಾರ್ಯರು ರಾಜನ್ನ ಬ್ರಹ್ಮಚಾರಿಗಳು ಅಂತಾರೆ. ಅವ್ರ ಬ್ಯಾಕ್ ಗ್ರೌಂಡ್ ನೋಡಿ, ಶಾಪದಿಂದ, ಯಾರ ಶಾಪವೂ ಇಲ್ಲದೆ ಅವರೇ ಇಷ್ಟಪಟ್ಟು ಬ್ರಹ್ಮಚಾರಿಗಳಾಗಿ ಬಂದ ಮಹಾನುಭಾವರು ವಾಯುದೇವರು. ಯಾವ ರೂಪದಲ್ಲಿ? ಹನುಮದ್ ರೂಪ. ಒಂದೇ ಹಂತಂ ಹನುಮಾನಿತಿ ಮಹಿತಮಘಾಪೌರುಷೋಭಾಶಾಲಿ ಖ್ಯಾತಸ್ತೆ ಅಗ್ರೋವತಾರ ಸಹಿತೈಹ ಬಹು ಬ್ರಹ್ಮಚರ್ಯಾದಿ ಧರ್ಮೈ. ಹನುಮಂತ ದೇವರ ರೂಪದಲ್ಲಿ ವಾಯುದೇವರು ತೋರಿಸಿಕೊಟ್ಟಿದ್ದು ಶುದ್ಧ ಬ್ರಹ್ಮಚರ್ಯ.
ಹೆಣ್ಣು ಸಿಗದೆ ಬ್ರಹ್ಮಚಾರಿ ಆಗಿದ್ದಲ್ಲ, ಬಲವಂತದ ಬ್ರಹ್ಮಚರ್ಯ ಅಲ್ಲ, ಶಾಪದಿಂದ ಬ್ರಹ್ಮಚರ್ಯ ಅಲ್ಲ, ಅಯ್ಯೋ ಅಂತ ಸ್ಟ್ರೆಸ್ ಅಲ್ಲಿ ಬ್ರಹ್ಮಚರ್ಯ ಅಲ್ಲ, ಶುದ್ಧ ಬ್ರಹ್ಮಚರ್ಯ ಹನುಮಂತ ದೇವರು. ಆದ್ದರಿಂದ ಭೀಷ್ಮಾಚಾರ್ಯರು ದೇವವ್ರತನಾಗಿ ಹುಟ್ಟಿದ್ರು. ಅಲ್ಲಿ ಮತ್ತೆ 400-500 ವರ್ಷ ಅಧ್ಯಯನ ಭರದ್ವಾಜರ ಹತ್ರ, ಗಂಗೆಯಲ್ಲಿ, ಪರಶುರಾಮ ದೇವರಲ್ಲಿ ಏನು ಜ್ಞಾನ ಮಹಾನ್ ಭಾವರದ್ದು. ಅದಕ್ಕೋಸ್ಕರವೇ ಅವರು ಬಲವಂತದ ಬ್ರಹ್ಮಚರ್ಯವಾಗಿದ್ರು ಕೂಡ ಅವ್ರ ಬಾಯಲ್ಲಿ ಋಷಿಭಿ ಪರಿಗೀತಾನಿ ತಾನಿ ವಕ್ಷ್ಯಾಭಿಭೂತಯೇ ಅಂತ ಹೇಳಿದ್ದಕ್ಕೆ ನಾವು ಅವರಿಗೆ ಪ್ರತಿ ಭೀಷ್ಮಾಷ್ಟಮಿ ದಿನ ಏನ್ ಕೊಡ್ತೇವೆ? ಭೀಷ್ಮರಿಗೆ ತರ್ಪಣ ಕೊಡದೇ ಇರ್ತಕ್ಕಂತ ಜೀವನ ಅಲ್ಲ. ಇಡೀ ಅನುಶಾಸನ ಪರ್ವ ನಂಗೆ ತುಂಬಾ ಇಷ್ಟ. ಅನುಶಾಸನ ಪರ್ವ ರೀ, ಉಮಾಮಹೇಶ್ವರ ಸಂವಾದ ನಂಗೆ ತುಂಬಾ ಇಷ್ಟ ಅಂತ ಪ್ರವಚನ ಹಾಕೊಂಡು ಕೇಳ್ತಾ ಇರ್ತೇವೆ. ಭೀಷ್ಮಾಷ್ಟಮಿ ಬಂದಿದ್ದು ಗೊತ್ತಿಲ್ಲ, ಹೋಗಿದ್ದು ಗೊತ್ತಿಲ್ಲ. ಮದ್ದು ನೋವಿ ಬಂದಾಗ ಗೊತ್ತಾಗುತ್ತೆ, ಅಯ್ಯೋ ಮೊನ್ನೆ ಭೀಷ್ಮಾಷ್ಟಮಿ ಆಗೋಯ್ತಲ್ಲ. ನಮ್ದೆಲ್ಲ ಹಾಗೆ. ಯಾರನ್ನ ಮರಿಬೇಕೋ ಅವ್ರನ್ನ ಮರಿಲೇಬೇಕು, ಯಾರನ್ನ ಮರಿಬಾರ್ದು, ವಿಸ್ಮರಣೆಯನ್ನ ಮಾಡಬಾರ್ದು. ವಿಷ್ಣು ಸಹಸ್ರನಾಮವನ್ನ ಯಾರು ಹೇಳ್ತಾರೆ ಅಧಿಕಾರಿಗಳು, ಮಹಾಭಾರತ ಶ್ರವಣವನ್ನ ಯಾರು ಮಾಡ್ತಾರೆ ಅವರೆಲ್ಲ ಭೀಷ್ಮರ ಸ್ಮರಣೆಯನ್ನ ಮಾಡ್ಲೇಬೇಕು. ಅಲ್ಲಿಂದ ಎರಡನೇದಾಗಿ ಸತ್ಯವತಿ ದೇವಿ ಮದುವೆ ಮಾಡ್ಕೊಂಡ ಶಂತನು ಭೀಷ್ಮಾಚಾರ್ಯರ ಮೂಲಕ. ಸತ್ಯವತಿಯಲ್ಲಿ ಇಬ್ಬರು ಮಕ್ಕಳಾದ್ರು, ಚಿತ್ರಾಂಗದ ವಿಚಿತ್ರ ವೀರ್ಯ, ಇಬ್ಬರೂ ಹೋದ್ರು. ಆಗ ವೇದವ್ಯಾಸ ದೇವರ ಪರಮ ಕಾರುಣ್ಯದಿಂದ ನಿಯೋಗ ಪದ್ಧತಿಯಲ್ಲಿ 3 ಮಕ್ಕಳಾಗ್ತಾರೆ. ಒಬ್ಬ ಧೃತರಾಷ್ಟ್ರ, ಕಣ್ಣೇ ಇಲ್ಲ. ಇನ್ನೊಬ್ಬ ಪಾಂಡು, ಮೈಯೆಲ್ಲ ಬಿಳಿ. ಇನ್ನೊಬ್ಬ ವಿದುರ, ಕುಲಕ್ಷತ್ರಿಯ. ಪಾಂಡುವಿಗೆ ಧೃತರಾಷ್ಟ್ರನಿಗೆ ಯಾಕ ಹೆಸರು ಬಂತು ಅಂತ ಆಚಾರ್ಯ ಹೇಳೋದಿಲ್ಲ, ವಿದುರನಿಗೆ ಯಾಕ ಹೆಸರು ಬಂತು ಅಂತ ಹೇಳ್ತಾರೆ. 24 ಗಂಟೆ ವಿದುರ ಎಲ್ಲಿದ್ದಾನೆ ಅಂದ್ರೆ ಲೈಬ್ರರಿಯಲ್ಲಿ ರೆಫರ್ ಮಾಡ್ತಾ ಇದ್ದಾರೆ ಪುಸ್ತಕ. ವಿದ್ಯಾರಥೇ ವಿದುರೋ ನಾಮದ. ಶ್ರೀಮದ್ ಆಚಾರ್ಯರಿಗೆ ವಿದುರ ಅಂದ್ರೆ ತುಂಬಾ ಇಷ್ಟ, ವಿದ್ಯೆಯಲ್ಲಿ ಆಸಕ್ತನಾದ ವ್ಯಕ್ತಿ. 24 ಗಂಟೆ ಪುಸ್ತಕ 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 ಶಾಸ್ತ್ರ. ಭೀಷ್ಮಾಚಾರ್ಯರು ಒಪಿನಿಯನ್ ಕೇಳಬೇಕು ಅಂದ್ರೆ ವಿದುರನ್ ಕರಿತಾ ಇದ್ರಂತೆ. ಧೃತರಾಷ್ಟ್ರನಿಗೆ ರಾತ್ರಿ ನಿದ್ದೆನೇ ಬರ್ಲಿಲ್ಲ ಅಲ್ವಾ? ನಮಗೂ ನಿದ್ದೆ ಬರಲ್ಲ, ಹಾಸಿಗೆ ಮೇಲೆ ಕೂತಿರ್ತೀವಿ, ಮೊಬೈಲ್ ನೋಡ್ತೀವಿ, 5% ಅಂತ ಆಗಿರುತ್ತೆ. ಅದು ಮಿನಿಮಮ್ 30% ಆದ್ರೂ ಚಾರ್ಜ್ ಆಗ್ಲಿ ಅಂತ ನೋಡ್ತಾ ಇರೋದು ಕಟ್ಬಿಟ್ಟು. ಅಷ್ಟ್ರಲ್ಲಾದ್ರೂ ಸ್ವಲ್ಪ ಶಾಸ್ತ್ರ ಪುಸ್ತಕ ತೆಗೆದು ನೋಡೋಣ ಅಂತ ಇಲ್ಲ. ಸರ್ವಮೂಲ ಪುಸ್ತಕ ನಮ್ಮಲ್ಲಿ ಇದೆ ಅಂತ ಅನ್ನೋದು, ಒಂದು ನವರಾತ್ರಿ ದಿನ ಮಾತ್ರ ಹೊರಗೆ ಬರುತ್ತೆ. ಇನ್ನೊಂದ್ಸಲ ಪುಸ್ತಕ ಎಲ್ಲಿಟ್ಟಿದೀನಿ ಮತ್ತೆ ಹೋಗಿದೆ ಅಲ್ವಾ? ನಮ್ ವಿದುರ ಹಾಗಲ್ಲ, ಜ್ಞಾನಿ. ಅವನಂಗೆ ಕೌನ್ಸಿಲ್ ಮಾಡತಕ್ಕಂಥವ್ರು ಯಾರು ಇಲ್ಲ. ವಿದುರ ಧೃತರಾಷ್ಟ್ರ ಪಾಂಡವರನ್ನ ಆಚೆ ಹಾಕಿದ್ಮೇಲೆ ನಿದ್ದೆ ಬರ್ಲಿಲ್ಲ ರಾತ್ರಿ. ಅವನಿಗೆ ಕರೀರಿ ವಿದುರನ್ನ ಅಂತ ಬಂದ, ಅಪ್ಪ ನಿದ್ದೆ ಬರ್ತಾ ಇಲ್ವೋ ನನಗೆ ಅಂತ. ಅವ್ನು ನಿದ್ದೆ ಯಾಕೆ ಬರ್ತಿಲ್ಲ ಅಂತ 6 ಕಾರಣ ಕೊಟ್ಬಿಟ್ಟು, ಇಷ್ಟು ಜನಕ್ಕೆ ನಿದ್ರೆ ಟೆನ್ಷನ್ ಆಗೋದು. ಅಭಿಯುಕ್ತಂ ಬಲವತಾ ದುರ್ಬಲಂ ಹೀನ ಸಾಧನಂ ಕೃತಸ್ವಂ ಕಾಮಿನಂ ಚೋರಂ ಆಭಿಷಂತಿ ಪ್ರಜಾಗರಾಮ. ದೊಡ್ಡವರ ಜೊತೆ ದ್ವೇಷ ಮಾಡ್ಕೊಂಡ್ರೆ, ಬಲ ಇಲ್ಲ ಅಂದ್ರೆ, ನಾವ್ ಅಂದುಕೊಂಡ ಕೆಲಸ ಆಗ್ತಾ ಇಲ್ಲ ಅಂದ್ರೆ, ನಮ್ಮ ಸಂಪತ್ತೆಲ್ಲ ಕಳ್ಳತನ ಆಗಿದ್ರೆ, ಕಾಮ ಮನಸ್ಸಲ್ಲಿದ್ರೆ, ನಾವು ಕಳ್ಳರಾಗಿದ್ರೆ ರಾತ್ರಿ ನಿದ್ದೆ ಬರಲ್ಲ. ಇದ್ರಲ್ಲಿ ನೀನ್ ಯಾರಾಗಿದ್ಯಾ ಅಂತ ಹೇಳು. ಅಲ್ಲಿಂದ ಉಪದೇಶ ಮಾಡ್ತಾನೆ ಮಾಡ್ತಾನೆ ಮಾಡ್ತಾನೆ. ಅದರಲ್ಲಿ ವಿದುರ ಹೇಳಿದ ಒಂದು ಮಾತು, ಏಕಯ ದ್ವೇ ವಿನಿಶ್ಚಿತ್ಯ ತ್ರೀನ್ ಚತುರ್ಭಿ ವಶೇ ಕುರು ಪಂಚಜಿತ್ವಾ ವಿಜಿತ್ವಾ ಷಟ್ ಸಪ್ತಹಿತ್ವಾ ಸುಖೀ ಭವ. ಏನು ರಕ್ಷಾಲಂಕಾರದಲ್ಲಿ ವಾದಿರಾಜರು ಹೇಳ್ತಾರೆ ವ್ಯಾಖ್ಯಾನ ಇದಕ್ಕೆ. ಏಕಯ, ಒಂದು ವೇದ 2 ಹೇಳ್ತಾ ಇದೆ ಅಂತ ತಿಳ್ಕೊಪ್ಪ. ಪ್ರವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗ ಅಂತ ಹೇಳ್ತಾ ಇದೆ. ಅದರಲ್ಲಿ ಏಕಯಾತ್ವೇ ವಿನಿಶ್ಚಿತ್ಯ ತ್ರೀನ್ ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಚತುರ್ಭಿ ತ್ರೀನ್ ವಶೇಕರು. ವಿರಾಜರಂತಾರೆ ತ್ರೀನ್ ಅಂತಂದ್ರೆ ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಲೋಕಗಳನ್ನ 4ರಿಂದ ವಶ ಪಡ್ಕೋ ನೀನು. 4 ಯಾವುದು? 4 ಸಾಧನ: ಶ್ರವಣ, ಮನನ, ಜಿಜ್ಞಾಸ, ನಿಧಿಧ್ಯಾಸನ. ಈ 4ರಿಂದ ಅನಂತಾಸನ, ಶ್ವೇತದ್ವೀಪ, ವೈಕುಂಠ ವಶ ಮಾಡು. ಅದಾಗ್ಬಿಡ್ತೀನಿ. ಪಂಚಜಿತ್ವ, ಒಳಗಿನ ಪಂಚ ಜ್ಞಾನೇಂದ್ರಿಯಗಳನ್ನ ಕಂಟ್ರೋಲಿಗೆ ತಗೋ. ವಿಜಿತ್ವಾ ಷಟ್,
ಕಾಮಕ್ರೋಧಾದಿಗಳನ್ನ ಗೆಲ್ಲು. ಸಪ್ತಹಿತ್ವ, ಸಪ್ತ ತ್ವಕ್ ಯಾವುದು ಇದೆಯಲ್ಲ ಒಳಗೆ ನಮ್ದೆಲ್ಲ ತ್ವಕ್ ಚರ್ಮ ಮಾಂಸ ಅದರಿಂದ ಕೂಡಿದ ಲಿಂಗ ದೇಹವನ್ನ ಬಿಟ್ಟು ಈ ಭವ ಮೋಕ್ಷಕ್ಕೆ ಹೋಗು ಸೂಕ್ಷ್ಮವಾದ ವಿದುರನ ಮಾತು. ಅಂತಹ ಮಹಾನುಭಾವನ ವಿದುರ, ಅವನಿಗೆ ಆರುಣಿ ಅಂತ ಹೆಣ್ಣು, ಅಲ್ಲಿ ನೂರಾರು ಜನ ಜ್ಞಾನಿಗಳಾದ ಮಕ್ಕಳು. ವೇದವ್ಯಾಸರು ತಮ್ಮ ಯಾವ ಗ್ರಂಥದಲ್ಲೂ ವಿದುರನ ಒಬ್ಬ ಮಗನ ಹೆಸರು ಹೇಳಿಲ್ಲ. ಕೆಲಸಕ್ಕೆ ಬಾರದೆ ಇರುವಂತ ದುರ್ಯೋಧನಾದಿ 100 ಜನ ಮಕ್ಕಳ ಹೆಸರು ಹೇಳಿದ್ದಾರೆ ಅಲ್ವಾ. ವಿದುರನ ಒಬ್ಬ, ಯಾಕೆ ನಮಗೆ ಯೋಗ್ಯತೆ ಇಲ್ಲ ಅಂತ ಒಂದು ಮೇನ್ ಕಥೆ ಕೊಂಡ್ರಪ್ಪ ಅವರು ಒಂದ್ಸಗಿಸ್ತಾರೆ ಮಹಾಭಾರತ ಇಷ್ಟಪ್ಪ ಕೇಳೋಣ ಯಾರು ಅಂತ ಇನ್ನೊಂದು ಅರ್ಥ. ಅಲ್ಲಿಂದ ಮುಂದೆ ಧೃತರಾಷ್ಟ್ರನಿಗೆ ಎಲ್ಲಿಂದ ತರಬೇಕು ಹುಡುಗಿನ ಅಂತ ನೋಡಿದಾಗ ಯಾರು ಬಹುಪುತ್ರ ವ್ರತವನ್ನ ಅನುಗ್ರಹವನ್ನ ಪಡೆದಿದ್ದಾರೆ ಆ ಹುಡುಗಿ ತರಬೇಕು ಅಂತ ಪ್ಲಾನ್ ಮಾಡಿಕೊಂಡು ತುಂಬಾ ದೂರದ ಗಾಂಧಾರ ಸುಬಲ ರಾಜ ಅವನ ಮಗಳು ಗಾಂಧಾರಿ, ಅವಳಂತ ಮದುವೆ ಮಾಡ್ತಾರೆ. ಆ ಗಾಂಧಾರಿಗೆ 12 ಜನ ತಂಗೀರು. ಅವ್ರ ಸಂಕಲ್ಪ, ನಮ್ಮಕ್ಕ ಯಾರನ್ನ ಮದುವೆ ಆಗ್ತಾಳೋ ನಮಗೂ ಅವರೇ ಗಂಡ ಅಂತ ಅವ್ರ ಸಂಕಲ್ಪ. ಸರಿ, 13 ಜನ ಹೆಂಡತಿಯರು, 13 ಗಾಂಧಾರಿಯರು ಧೃತರಾಷ್ಟ್ರನಿಗೆ ಹೆಂಡತಿಯರು. ಅದರಲ್ಲಿ 12 ಬ್ರಾಕೆಟ್ ಗಾಂಧಾರಿಯರು, ಅವ್ರ ವಂಶವನ್ನು ಹೇಳಲಿಲ್ಲ. ಪ್ರಧಾನ ಗಾಂಧಾರಿಯಲ್ಲಿ 101 ಜನ, 100 ಜನ ದುರ್ಯೋಧನಾದಿಗಳು, ಒಬ್ಬಳು ದುಶ್ಶಲ. ಅದಾದ ಮೇಲೆ ಪಾಂಡುವಿಗೆ ಕುಂತಿ ಮತ್ತು ಮಾದ್ರಿ, ಅದರಲ್ಲಿ 5 ಜನ, ಧರ್ಮಜ, ಭೀಮ, ಅರ್ಜುನ, ನಕುಲ, ಸಹದೇವ. ಇನ್ನೂ ವಿದುರಂದಾಯ್ತು. ಯುದ್ಧ ಕಾಲದಲ್ಲಿ ಕುಂತಿದೇವಿಯ ಮಕ್ಕಳೆಲ್ಲ ಹೋದರು. ಸುಭದ್ರಾದೇವಿ ಅರ್ಜುನನ ಹೆಂಡತಿ. ಆ ಸುಭದ್ರಾದೇವಿಯ ಮಗನೇ ಅಭಿಮನ್ಯು, ಅಭಿಮನ್ಯುವಿನ ಮಗನೇ ನಿಮ್ಮಪ್ಪ. ಅವನ ಮಗನಾಗಿ ಬಂದಿರತಕ್ಕಂಥವನು ಭೀಮಸೇನಾದಿಗಳ ಅಣ್ಣನ ಜನಮೇಜಯ ನೀನು ಅಂತ ಹೇಳಿ ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ಆ ಜನಮೇಜಯನಿಗೆ ಹೇಗಿರ್ಬೇಡ ಅವ್ರ ಫೀಲಿಂಗ್. ನಮಗೆ ಇನ್ನಿಂದ 5 ಜನರೇಷನ್ ಬ್ಯಾಕ್ ಹೆಸರು ಹೇಳು ಅಂದ್ರೆ ನಮ್ಗೆ ಏನು ಗೊತ್ತಿಲ್ಲ, ಏನೇನೋ ಹೆಸರು ಹೇಳ್ಬಿಡ್ತಾರೆ. ಯಜ್ಞಪ್ಪ ಅಂತೆಲ್ಲ, ಯಜ್ಞ ಯಜ್ಞಿ ಅಂತೆಲ್ಲ ಹೆಸರು ಹೇಳ್ಕೊಂಡು ಪಾಪ ನಿಮ್ಮ ಅಜ್ಜಿ ಹೆಸರು ಏನು ಅಂದ್ರೆ ಯಜ್ಞಿ ಅಂದ್ಬಿಡ್ತಾರೆ. ಯಾವ ಯಜ್ಞಿ? ವರ್ಷವೇದವ ರಹಸ್ಯವ ಪವನೋದನ್ನ ಕೇಳ್ಬೇಕ ಅಲ್ವಾ, ಗೊತ್ತಿಲ್ಲ. ಜನಮೇಜಯ ಮಹಾರಾಜರ ವೈಭವ ನೋಡಿ, ಎದುರಿಗೆ ಕೂತು ನಾರಾಯಣನಿಂದ ಆರಂಭ ಮಾಡಿಕೊಂಡು ಅವರ ಅಪ್ಪನ ತನಕ ಇಡೀ ಪರಂಪರೆ ಸ್ಮರಣೆ ಆಗಿದೆ. ಇದು ನೇರ ವಂಶ. ನೇರ ವಂಶ ಅಂದ್ರೆ ಕುರು ಮಹಾರಾಜರಿಂದ ಬಂದಿರತಕ್ಕಂತ ವಂಶ. ಅದಾದ್ಮೇಲೆ ಯದುವಿಗೆ 10 ಜನ ಮಕ್ಕಳು, ಕುರೋಷ್ಟು, ವೃಷ್ಣಿ, ಅಂಧಕ, ಭೋಜ, ಕಪುರ, ದಾಶಾರ್ಹ ಅಂತೆಲ್ಲ ಮಕ್ಕಳು. ಅದರಲ್ಲಿ ದಾಶಾರ್ಹನ ಮನೆತನ ಮತ್ತು ವೃಷ್ಣಿ ಮನೆತನ ಒಂದಾಯ್ತು. ಒಂದಾಗಿದ್ದಕ್ಕೆ ವೃಷ್ಣಿಯ ಮನೆತನದಲ್ಲಿ ಶೂರಸೇನ ಅಂತ ಒಬ್ಬರಾದ. ಆ ಶೂರಸೇನನ ಮಗನಾಗಿ ಬಂದವನೇ ವಸುದೇವ. ಆ ವಸುದೇವನಿಗೆ ರೋಹಿಣಿಯೇ ಮೊದಲಾದ ಅನೇಕ ಹೆಂಡತಿಯರು. ಅದರಲ್ಲಿ ಒಬ್ಬಳು ದೇವಕಿ. ಆ ರೋಹಿಣಿಯಲ್ಲಿ ಹೆಸರು ಕೊಡ್ತಾರೆ ಇಲ್ಲಿ 40 ಜನ ಮಕ್ಕಳು. ಆ 40 ಜನ ಮಕ್ಕಳಲ್ಲಿ ಒಬ್ಬ ಬಲರಾಮ. ದೇವಕಿಯಲ್ಲಿ ಒಬ್ಬ, ಯಾರು? ಕೃಷ್ಣ. ಅವಾಗ ಜನಮೇಜಯ ಕೇಳ್ತಾನೆ, ಭಾರತದಲ್ಲಿ ಈ ಟಾಪಿಕ್ಗೆ ನೀವು ತಗೊಳ್ಳಿಲ್ಲ, ಇವಾಗ ಆ ಸ್ವಾಮಿಯ ಅವತಾರದ ಬಗ್ಗೆ ವಿಸ್ತಾರವಾಗಿ ನೀವು ಹೇಳ್ಬೇಕು ಅಂದಾಗ ಕಾಲನೇಮಿಯ ಜೊತೆ ಯುದ್ಧ ಆಗತ್ತೆ. ಯಾರ್ಯಾರಿಗೆ? ದೇವತೆಗಳಿಗೆ ಕಾಲನೇಮಿ ಯುದ್ಧ ಆಯ್ತು. ದೇವರು ಬಂದ ಮೇಲೆ ಕಾಲನೇಮಿ ಸಂಹಾರ ಮಾಡಿದ. ಸಂಹಾರ ಮಾಡಿ ಋಷಿಮುನಿಗಳೆಲ್ಲ ಯಜ್ಞದಲ್ಲಿ ಪೂರ್ಣಾಹುತಿಯನ್ನ ಕೊಟ್ಬಿಟ್ರು ದೇವರಿಗೆ. ಪೂರ್ಣಾಹುತಿಯನ್ನ ಕೊಟ್ಟ ಮೇಲೆ, ಸ್ವಾಮಿ ನಿನಗೇನ್ ಬೇಕು ಇವಾಗ? ದೇವರಂದ, ನಾನು ಮಲ್ಕೋತೀನಿ ಸ್ವಲ್ಪ. ಯಾರು? ನಾರಾಯಣ. ಶೇಷದ ಮೇಲೆ ಮಲಗೇ ಬಿಟ್ಟ. ಮಲಗಿದ ಭಗವಂತ ಹೇಳ್ತಾನೆ ಇಲ್ಲ. ಎಪ್ಸೋರ್ ಯಾರು ದೇವರನ್ನ ಅಂತ ಆಲೋಚನೆ ಮಾಡಿ ದೇವತೆಗಳು ಭೂದೇವಿಯನ್ನ ಕರ್ಕೊಂಡು, ದೇವರು ಕೃತಯುಗದಲ್ಲಿ ಮಲಗಿದ್ದಂತೆ. ವಿಚಿತ್ರವಾದಂತಹ ನಿರೂಪಣೆ ಇದು. ಕೃತಯುಗದಲ್ಲಿ ಭಗವಂತ ಮಲಗಿದ್ದು, ತ್ರೇತಾಯುಗ ಮುಗಿಯಿತು, ದ್ವಾಪರ ಅಂತ್ಯ ಬರ್ತಾ ಇದೆ. ಅವಾಗ ಭೂದೇವಿಯನ್ನ ಕರ್ಕೊಂಡು ಬರ್ತಾರೆ. ಭೂದೇವಿಯನ್ನ ಕರ್ಕೊಂಡು ಬಂದು ಬ್ರಹ್ಮದೇವರು ನೀ ಸ್ತೋತ್ರ ಮಾಡಮ್ಮ ಅಂದಾಗ ಭೂದೇವಿ ದೇವರ ಮತ್ಸ್ಯಾದಿ ಎಲ್ಲ ಅವತಾರಗಳನ್ನ ಸ್ತೋತ್ರ ಮಾಡ್ತಾರೆ. ವರಾಹ, ಕೂರ್ಮ, ಮತ್ಸ್ಯ, ನರಸಿಂಹ, ವಾಮನ, ಪರಶುರಾಮ, ರಾಮ, ದತ್ತಾತ್ರೇಯ, ಕಪಿಲ, ಕಲ್ಕಿ, ಬುದ್ಧ, ಹಯಗ್ರೀವ, ವೇದವ್ಯಾಸ, ಧನ್ವಂತರಿ, ಎಲ್ಲದರ ಅವತಾರಗಳ ಬಗ್ಗೆ
ಇವಳಿಲ್ಲಿ ನಿರೂಪಣೆ ಮಾಡ್ತಾಳೆ. ಅದರಲ್ಲಿ ಇವತ್ತು ದತ್ತಾತ್ರೇಯ ಧನ್ವಂತರಿಯದ್ದು ಒಂದು ಹೇಳಿ ನಾನು ನಿಲ್ಲಿಸ್ಬಿಡ್ತೀವಿ. ಭಗವಂತ ಹರಿವಂಶದ ಚಂದ್ರವಂಶದ ಆರಂಭದಲ್ಲಿ ಇಲ್ಲಿ ಫಿಕ್ಸ್ ಮಾಡುತ್ತಾ ಆದ್ರಿಂದ ಅಲ್ಲಿ ಹೇಳಲಿಲ್ಲ, ಇಲ್ಲಿ ಹೇಳ್ತೀನಿ. ಸಮುದ್ರ ಮಥನ ಆಯ್ತು. ಸಮುದ್ರ ಮಥನವಾದಾಗ ಕೊನೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದಿದ್ಯಾರು? ಧನ್ವಂತರಿ ಬಂದ. ಧನ್ವಂತರಿ ಬಂದ ಮೇಲೆ ಎಲ್ಲರಿಗೂ ಅಮೃತವನ್ನ ಕೊಟ್ಟಾಯ್ತು, ಹೋಗಿ ಆಯ್ತು. ಅವನನ್ನೆಲ್ಲ ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ ಮೇಲೆ ಹರಿವಂಶ ನಮಗೆ ಸ್ವಲ್ಪ ಅಸುರ ಮೋಹವನ್ನು ಉಂಟು ಮಾಡುತ್ತೆ. ಸ್ವಲ್ಪ ನಿರ್ಣಯ ಮಾಡಬೇಕು. ಅವನಿಗೆ ಅಬ್ಜ ಅಂತ ಹೆಸರು. ಯಾರಿಗೆ? ಈ ಧನ್ವಂತರಿಗೆ. ಬಟ್ ನಾವು ಧನ್ವಂತರಿಯನ್ನ ಭಗವಂತನ ಸ್ವರೂಪಾವತಾರ ಅಂತ ಪೂಜೆ ಮಾಡೋದು ಅಲ್ವಾ? ಯಜ್ಞೋ ಧನ್ವಂತರಿಶ್ಚೈವ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಒಂದು ವಾಕ್ಯಾರ್ಥ ಬರುತ್ತೆ. ಅಲ್ಲಿ ಆಚಾರ್ಯರು ಭಗವಂತನ ಸ್ವರೂಪಾವತಾರಗಳನ್ನು ಹೇಳುವಾಗ ಮತ್ಸ್ಯಕೂರ್ಮ ಕ್ರೋಡ ಸಿಂಹ ಉದ್ಭಾರ್ಗವ ರಾಘವಾಹ ಕೃಷ್ಣ ಬುದ್ಧವು ಕಲ್ಕಿದಂತ ಹಯಶೀರ್ಷೈತರೇಯಕಾಹ ಪಾರಾಶರ್ಯಶ್ಚ ಕಪಿಲಃ ಯಜ್ಞೋ ಧನ್ವಂತರಿಸ್ತಥಾ ಅಂತ ಧನ್ವಂತರಿ ಭಗವಂತನ ಸ್ವರೂಪಾವತಾರ ಅಂತ ನಿರ್ಣಯ ಮಾಡ್ತಾರೆ. ಹರಿವಂಶ ಅಸುರ ಮೋಹ ಮಾಡುತ್ತೆ ನಮಗೆ. ನಿರ್ಣಯ ಮಾಡ್ಕೊಳ್ಳಿ ಅಂತ. ಏನ್ ನಿರ್ಣಯ ಮಾಡ್ಬೇಕು? ಅಬ್ಜ ಅಂತ ಹೆಸರು ಅವನಿಗೆ. ಅವನಿಗೆ ಯಾರು ಪೂಜೆ ಮಾಡ್ತಿಲ್ಲ. ಅಮೃತ ಇಸ್ಕೊಂಡ್ಬಿಟ್ರೆ ಇವ್ನ ಕೈಯಲ್ಲಿ ಯಾರು ಪೂಜೆ ಮಾಡ್ತಾ ಇಲ್ಲ. ಬಹಳ ಬೇಜಾರಾಯ್ತು ಅವ್ನಿಗೆ. ಅಲ್ಲ, ಅಮೃತ ಕೊಡಕ್ ನಾನು ಬಂದೆ, ನನಗೆ ಯಾರು ಪೂಜೆನೆ ಮಾಡ್ತಿಲ್ವಲ್ಲ ಅಂತ ಧನ್ವಂತರಿ ಬಹಳ ಬೇಜಾರಾಗಿ ವಿಷ್ಣುವನ್ನ ಪ್ರಾರ್ಥನೆ ಮಾಡಿದ್ದಕ್ಕೆ ವಿಷ್ಣು ಬಂದ. ನಿನಗೆ ಈ ಜನ್ಮದಲ್ಲಿ ಇಷ್ಟೇಪ್ಪ, ಯಜ್ಞ ಯಾಗ ಇಲ್ಲ, ಪೂಜಾ ಪುರಸ್ಕಾರ ಇಲ್ಲ. ಚಂದ್ರವಂಶದಲ್ಲಿ ದಿವೋದಾಸ ಅಂತ ಒಬ್ಬ ರಾಜ ಬರ್ತಾನೆ. ಆ ದಿವೋದಾಸ ರಾಜನ ಮಗನಾಗಿ ಧನ್ವಂತರಿಯಾಗಿ ಹುಟ್ಟು ಆಯುರ್ವೇದವನ್ನು 4 ವಿಭಾಗ ಮಾಡಿಕೊಡು, ಅವಾಗ ನಿನಗೆಲ್ಲ ಜನ ಪೂಜೆ ಮಾಡ್ತಾರೆ ಅಂತ ಭಗವಂತ ವರ ಕೊಟ್ಟಿದ್ದಕ್ಕೆ ಆ ಅಬ್ಜ ಅನ್ನುವ ಧನ್ವಂತರಿ ವಿಷ್ಣುವಿನ ಅನುಗ್ರಹದಿಂದ ದಿವೋದಾಸನ ಮಗನಾಗಿ ಧನ್ವಂತರಿ ಅಂತ ಫೇಮಸ್ ಆಗಿ ಇವತ್ತು ಆಯುರ್ವೇದ ನಾವೇ ನೋಡ್ತೀವಿ. ಅದಕ್ಕೆ ಪ್ರವರ್ತಕನಾಗಿ ನಮ್ಮಿಂದ ಪೂಜೆ ಸ್ವೀಕಾರ ಮಾಡ್ಕೊಳ್ತಾನೆ ಅಂತ ಹೇಳ್ತಾರೆ. ಆದ್ರೆ ಧನ್ವಂತರಿ ಎನ್ನುವ ರಾಜ ಇದ್ದಾನೆ, ಸರಿ. ಧನ್ವಂತರಿ ಅಂತ ಭಗವಂತ ಇದ್ದಾನೆ, ಸರಿ. ಈ ಕಥೆ ನಾವು ನೋಡ್ಬೇಕು ಅಂದ್ರೆ ಧನ್ವಂತರಿ ಅನ್ನೋ ರಾಜ ಧನ್ವಂತರಿ ರೂಪದ ಭಗವಂತನ ಅನುಗ್ರಹದಿಂದ ಆಯುರ್ವೇದ ಪ್ರವರ್ತಕನಂತ. ನಮ್ಮ ಧನ್ವಂತರಿ ಹಾಗಲ್ಲ, ಚಂದ್ರಮಂಡಲದಲ್ಲಿದ್ದಾನೆ. ಒಳ್ಳೆಯ ಅಮೃತ ಕಲಶ, ಜ್ಞಾನಮುದ್ರೆ. ಯಾರು ಪ್ರಾರ್ಥನೆ ಮಾಡ್ತಾರೆ ವಿಶೇಷ ಆರೋಗ್ಯ. ನಮಗೇನಾದ್ರೂ ವಾಮಾಚಾರ ಪ್ರಯೋಗ ಆಗಿದೆ ಅಂತ ಅನ್ಸಿದ್ರೆ ಉತ್ತರಣೆ ಸಮಿತಿನಿಂದ 1000 ಮಂತ್ರಗಳಲ್ಲಿ ಧನ್ವಂತರಿಯ ಆಹುತಿಯನ್ನ ಕೊಟ್ರೆ ಬಹಳ ಆರೋಗ್ಯ ಬರುತ್ತೆ ಅಂತ ಶ್ರೀಮದಾಚಾರ್ಯ ಅಂತಾರೆ. ಧನ್ವಂತರ ಮಹಾಮಂತ್ರ ಅಂತ ಕರೀತಾರೆ. ಧನ್ವಂತರಿ ಮಂತ್ರದ ಸಿದ್ಧಿ ಯಾರಿಗಿದೆ, ಆ ಮನುಷ್ಯ ಯಾರಿಗೆ ರೋಗ ಇದೆ ಅವ್ರ ತಲೆ ಮೇಲೆ ಕೈ ಇಟ್ಟು ಧನ್ವಂತರಯೇ ನಮಃ ಅಂತ ಪ್ರಾರ್ಥನೆ ಮಾಡಿಬಿಟ್ರೆ ಸಾಕು. ಯಾತ್ವೈವ ಹಸ್ತತಲಗಂ ಸಮೃತಂ ಸ್ರವಂತಂ ದೇವಂಸ ಯಸ್ಯ ಶಿರಸಿ ಸ್ವಕರಂ ನಿಧಾಯ ಆವರ್ತಯೇನ್ ಮನನಿಮಂ ಸಚವೇತ ರೋಗ ಪಾಪಾದಪೈತಿ ಮನಸಾ ಯದಿ ಭಕ್ತಿ ನಮ್ರಹ ಅಂತ ಧನ್ವಂತರಿ ಮಂತ್ರದ ಬಗ್ಗೆ ಆಚಾರ್ಯರು ತುಂಬಾ ನಿರೂಪಣೆ ಮಾಡ್ತಾರೆ. ರೋಗಿಷ್ಠ ವ್ಯಕ್ತಿಯ ತಲೆ ಮೇಲೆ ಕೈ ಇಟ್ಟು ಮಂತ್ರ ಸಿದ್ಧ ಧನ್ವಂತರಿಯ ಸ್ಮರಣೆ ಮಾಡಿಬಿಟ್ಟು ರೋಗ ಪರಿಹಾರ ಆಗುತ್ತಂತೆ. ಆ ರೋಗಿಷ್ಠ ಮನಸ್ಸಿನಲ್ಲಿ ಭಕ್ತನಾಗಿದ್ರೆ ಪಾಪವೂ ನಾಶ ಆಗ್ಬಿಡುತ್ತೆ. ಧನ್ವಂತರಿ ಎಲ್ಲಿದ್ದಾನೆ? ಅಯಮ್ಮೆ ಹಸ್ತೋ ಭಗವಾನ್. ಧನ್ವಂತರಿಯ ವೈದಿಕ ಮಂತ್ರ. ಅದಕ್ಕೆ ಮಂತ್ರಾಕ್ಷತೆ ಕೊಡಬೇಕಾದ್ರೆ ಆಚಾರ್ಯರಿಗೆ ಮಂತ್ರಾಕ್ಷತೆ ಮಾಡಿ ಕೈ ಕೊಡ್ತಾರೆ. ಆ ಮಂತ್ರ ಇಲ್ಲಿ ಬೀಳ್ಬೇಕು, ಈ ಮಧ್ಯಪ್ರದೇಶದಲ್ಲಿ ಬೀಳ್ಬೇಕು ಹಸ್ತ. ಧನ್ವಂತರಿಯ ಪ್ರಾಣಶಕ್ತಿ ಬ್ರಾಹ್ಮಣರ ಕೈಯಲ್ಲಿರುತ್ತೆ. ಆದ್ದರಿಂದಲೇ ಸುಮ್ನೆ ಬ್ರಾಹ್ಮಣರು ಕೈಯನ್ನು ಹೀಗೆಲ್ಲ ಅಂತ ಇರ್ಬಾರ್ದು. ಸುಮ್ನೆ ಶೇಖರಣೆ ಮಾಡೋದು ಹೀಗೆಲ್ಲ ಅನ್ನೋದು ಮಾಡಬಾರ್ದು. ಹಾಗೆಲ್ಲ ಮಾಡಿಬಿಟ್ರೆ ಏನಾಗುತ್ತೆ? ಪ್ರಾಣಶಕ್ತಿ ಕ್ರಾಸ ಆಗುತ್ತೆ. ಎಷ್ಟು ಮಂತ್ರಾಕ್ಷತೆ ಕೊಟ್ರು ಏನಾಗಲ್ಲ. ಅಲ್ಲ, ನೆಗೆಟಿವ್ ಫಲ ಬಂದ್ಬಿಡುತ್ತೆ. ಅದು ಎಡವಟ್ಟು ಫಲ ಬರ್ದಿರೋ ಪರವಾಗಿ ನೆಗೆಟಿವ್ ಆಗ್ಬಿಟ್ಟು ಏನ್ ಮಾಡೋಣ. ಅದಕ್ಕೆ ನೋಡಿ, ಪ್ರಾಚೀನ ಶೈಲಿಯಲ್ಲಿ ಬ್ರಾಹ್ಮಣರೆಲ್ಲ ಒಂದ ಪುಸ್ತಕ ಹಿಡ್ಕೊಂಡು ಕೊಡ್ತಾರೆ. ಇಲ್ಲ ಕೈ ಹೀಗಿರುತ್ತೆ ಅವ್ರ ಕೈಯವ್ರದ್ದು, ಇಲ್ಲ ಹೀಗ ಕೈ ಬಿಡಿಸಿ ಹೀಗಿರೋದಿಲ್ಲ ಅವರದ್ದು. ಯಾಕೆ? ಶಕ್ತಿ ಹ್ರಾಸ. ಅಷ್ಟು ಜಪಾನು ನಾವು ಮಾಡಲ್ಲ ಅಲ್ವಾ? ಆದ್ದರಿಂದ ಧನ್ವಂತರಿ ಭಗವಂತ ಪ್ರಾಣದೇವರ ಅಂತರ್ಯಾಮಿಯಾಗಿ ಚಂದ್ರಮಂಡಲದಲ್ಲಿ ಕೂತಿದ್ದು ಎಲ್ಲರ ಆರೋಗ್ಯವನ್ನ ನಿಯಮನ ಮಾಡ್ತಿದ್ದಾನೆ. ಅಂತ ಸ್ವಾಮಿ ನಮ್ಮೆಲ್ಲರಿಗೂ ವಿಶೇಷ ಆರೋಗ್ಯವನ್ನ ಕೊಡ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಭೂದೇವಿ ನಿರೂಪಣೆ ಮಾಡಿದ ಭಗವತ
ಅವತಾರಗಳಲ್ಲಿ ಧನ್ವಂತರಿ ಎನ್ನುವ ಅವತಾರವನ್ನು ಸ್ವಲ್ಪ ಹೇಳಿ ಮುಗಿಸ್ತಾ ಇದ್ದೇನೆ. ಇನ್ನು ಮಿಕ್ಕ ಅವತಾರ ನಾಳೆ ಬೆಳಗ್ಗೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ.